श्रीमदानंदतीर्थ भगवत्पादाचार्य गुरुभ्यो नमः। हरि ओम। निखिल गुणनिकायं नित्य निर्धूतहेयं शुभतममतिमेयं शुद्ध सौख्याप्युपायं सकल निगमगेयं सर्वशब्दाभिधेयं नवजलधरकायं नौमि लक्ष्मी सहायं विघ्नौघवारणं सत्याशेष विश्वस्य कारणं करुणा सिन्धुमानन्दतीर्थबन्धुं हरिं भजे। अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतिथितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरि ओಂ ಸ್ವಸ್ತಿಸ್ತು ಸತಾಂ. ದೇವರ ಗುರುಗಳ ವಿಶೇಷವಾದಂತಹ ಕರುಣೆಯಿಂದ ಅವರ ಅನುಗ್ರಹದಿಂದ 8 ತಿಂಗಳಲ್ಲಿ 8 ಸ್ಕಂಧಗಳ ಶ್ರೀಮದ್ ಭಾಗವತದ ಅನುಸಂಧಾನವನ್ನ ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಅದರಲ್ಲಿ ಮೊದಲನೇ 6 ಸ್ಕಂಧಗಳ ವರೆಗಿನ ಒಂದು ವಿಶೇಷವಾದಂತಹ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ನಾವು ಯಥಾಶಕ್ತಿಯಾಗಿ ನಾವೆಲ್ಲ ಸೇರಿ ನಿನ್ನೆ ದಿವಸ ಅದನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಅಲ್ಲಿಂದ 7, 8ನೇ ಸ್ಕಂಧಗಳು ಮುಗಿದಿದೆ. ಇವತ್ತಿನಿಂದ 9ನೇ ಸ್ಕಂಧದ ಒಂದು ಅನುಸಂಧಾನವನ್ನು ನಾವು ದೇವರ ಗುರುಗಳ ಸನ್ನಿಧಾನದಲ್ಲಿ ಮಾಡಬೇಕು. 9ನೇ ಸ್ಕಂಧದಲ್ಲಿ 24 ಅಧ್ಯಾಯಗಳು ಇದೆ. ಆ 24 ಅಧ್ಯಾಯಗಳಲ್ಲಿ ಕೇವಲ ವಂಶಗಳ ಬಗ್ಗೆ ಮಾತ್ರ ಬರೋದು. ಆ ರಾಜರ ಚಕ್ರವರ್ತಿಗಳ ಪ್ರಧಾನವಾಗಿ 2 ವಂಶಗಳು, ಒಂದು ಸೂರ್ಯ, ಇನ್ನೊಂದು ಚಂದ್ರ. ಅದರಲ್ಲಿ ಹುಟ್ಟಿದ ಚಕ್ರವರ್ತಿಗಳ ರಾಜರುಗಳ ಬಗ್ಗೆ ಈ 9ನೇ ಸ್ಕಂದ ಹೈಲೈಟ್ ಮಾಡುತ್ತೆ. ಅದರಲ್ಲಿ ಮೊದಲನೇ ಸ್ಕಂದದಲ್ಲಿ ಒಂದು ರೀತಿ ಕಥೆ. ನಿಜವಾಗಿ ಕಥೆ ನಮ್ಗೆ ಆರಂಭ ಆಗುವುದು ಯಾವಾಗ ಅಂದ್ರೆ 3ನೇ ಸ್ಕಂದದಿಂದ. ಮೊದಲನೇ ಸ್ಕಂದದಲ್ಲಿ ಪ್ರವೇಶ, ಪಾಂಡವರ ಕಥೆ, ಅವ್ರನ್ನ ಕೊಂದಿದ್ದು ಮಾಡಿದ್ದೆಲ್ಲ ಮುಗೀತು. 2ನೇ ಸ್ಕಂದದಲ್ಲಿ ಧ್ಯಾನ ಹೆಂಗ್ ಮಾಡ್ಬೇಕು ಅದನ್ನ ಹೇಳಿದ್ರು. 3ನೇ ಸ್ಕಂದದಿಂದ ಕಥೆ ಆರಂಭ ಆಯ್ತು. ವಂಶ ವಿಸ್ತಾರ 4ನೇ ಸ್ಕಂದದಲ್ಲಿ. 5ನೇ ಸ್ಕಂದದಲ್ಲಿ ಮತ್ತೂ ಇನ್ನೂ ವಿಸ್ತಾರವಾಗಿ ಭೂಗೋಳ, ಖಗೋಳಗಳ ವರ್ಣನೆ, ಭೂಮಿಯ ವರ್ಣನೆ, ಬ್ರಹ್ಮಾಂಡದ ವರ್ಣನೆ ಆಯ್ತು. 6ನೇದ್ರಲ್ಲಿ 2-3 ಕಥೆಗಳು. 7ನೇದ್ರಲ್ಲಿ ಒಂದೇ ಕಥೆ ಪ್ರಹ್ಲಾದ ರಾಜರದ್ದು. 8ರಲ್ಲಿ ಮನ್ವಂತರಗಳಲ್ಲಿ ದೇವರು ತೋರಿಸಿದ ಮಹಿಮೆಗಳು, ಅವತಾರಗಳು. 14 ಮನ್ವಂತರಗಳ ಬಗ್ಗೆನೂ ನಮಗೆ ಹೇಳಿದ್ರು. ಈಗ ಪರೀಕ್ಷಿತ ಮಹಾರಾಜರು ಕೇಳ್ತಾರೆ, 14 ಮನ್ವಂತರಗಳಲ್ಲಿಯೂ ದೇವರು ಮಾಡುವಂತಹ ಮಹಿಮೆಗಳನ್ನ, ಅವತಾರಗಳನ್ನ ನೀವು ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ರಿ. ಈಗ ನಮಗೆ ನೀವು ಹೇಳಬೇಕಾಗಿರೋದೇನು ಅಂದ್ರೆ, ಆ 8ನೇ ಸ್ಕಂದದ ಕೊನೆಯಲ್ಲಿ ಸತ್ಯವ್ರತ ಅನ್ನುವ ರಾಜ, ಆ ಸತ್ಯವ್ರತ ರಾಜ ಆರಂಭದಲ್ಲಿ ಹೇಳಲಿಲ್ಲ ಅವನು ಯಾವ ಊರ್ನವನು, ಸಮುದ್ರಕ್ಕೆ ಹೋದ ಅಂತಂದ್ರು. ಯಾವ ಸಮುದ್ರ ಅಂತ ನಮ್ಗೆ ಹೇಳಲೇ ಇಲ್ಲ.
ಅದು ಮುಖ್ಯವಾಗಿ ಬೇಕಾಗುತ್ತೆ. ಯಾವ ಸಮುದ್ರ? ಇಲ್ಲಿ ಅವನು ಯಾವ ಊರಿನ ರಾಜ ಅಂತ ಹೇಳ್ತಾನೆ. ಯಾವ ಊರಿನ ರಾಜ ಅಂತಂದ್ರೆ ದ್ರವಿಡೇಶ್ವರ, ದ್ರವಿಡ ದೇಶದ ರಾಜ. ದ್ರವಿಡ ದೇಶ ಅಂದ್ರೆ ಇವತ್ತು ಯಾವುದು ಅಂತ ಪ್ರಸಿದ್ಧವಾಗಿದೆ. ಹಾ, ಯಾಕೆ ಅಂದ್ರೆ ಭಾಗವತದಲ್ಲಿ ಭಕ್ತಿ ಹುಟ್ಟಿದ್ದು ಎಲ್ಲಿ ಅನ್ನುವುದಾಗಿ ಉಲ್ಲೇಖವನ್ನ ಮಾಡುವಾಗ ಭಕ್ತಿ ಹುಟ್ಟಿದ್ದು ಒಂದು ಕಡೆ, ಭಕ್ತಿ ಬೆಳೆದಿದ್ದು ಒಂದು ಕಡೆ, ಅದು ಅಭಿವೃದ್ಧಿ ಆಗಿದ್ದು ಒಂದು ಕಡೆ ಅಂತ ಹೇಳುವಾಗ ಭಕ್ತಿ ಅಭಿವೃದ್ಧಿ ಆಗಿದ್ದು ಎಲ್ಲಿ ಅಂದ್ರೆ ಕರ್ನಾಟಕ ಪ್ರದೇಶದಲ್ಲಿ, ಭಕ್ತಿ ಹುಟ್ಟಿದ್ದು ಎಲ್ಲಿ ಅಂದ್ರೆ ಉತ್ಪನ್ನ ದ್ರವಿಡೇ ಚಾಹಂ ಅಂತ ದ್ರವಿಡ ದೇಶದಲ್ಲಿ ಭಕ್ತಿ ಹುಟ್ಟಿದ್ದು. ಆದ್ದರಿಂದಲೇ ಗಜೇಂದ್ರ ಮೋಕ್ಷದಲ್ಲಿ ಇಂದ್ರದ್ಯುಮ್ನ ಅವನು ಯಾವ ಊರಿನ ರಾಜ ಅಂತ ಹೇಳುವಾಗ ಪಾಂಡ್ಯೋ ದ್ರವಿಡ ಸತ್ತಮ ಅಂತ, ಪಾಂಡ್ಯ ರಾಜ, ದ್ರಾವಿಡ ದೇಶದ ಪಾಂಡ್ಯ ರಾಜ ಅಂತ ಅಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಿ ಮತ್ಸ್ಯಾವತಾರಕ್ಕೆ ಅಂದ್ರೆ ಮತ್ಸ್ಯಾವತಾರ ಎಲ್ಲಿ ಆಯ್ತು, ಯಾವ ಸಮುದ್ರದಲ್ಲಿ ಮೊದಲ ಕೈ ಸಿಕ್ತು ಅಂತಂದ್ರೆ ದಕ್ಷಿಣ ದೇಶದಲ್ಲಿ ಇರುವಂತಹ ಸಮುದ್ರ. ಅದು ಯಾವ ಸಮುದ್ರ ಅಂತ ನಾವು ನೋಡ್ಕೊಂಡ್ರೆ ಕಾವೇರಿ ನದಿ ಯಾವ ಸಮುದ್ರಕ್ಕೆ ಹೋಗಿ ಸೇರುತ್ತೆ, ಅದು ಅರೇಬಿಯನ್ ಸೀನೋ, ಬೇ ಆಫ್ ಬೆಂಗಾಲೋ, ಯಾವ್ದು ಅದು ಉದಧಿ, ರತ್ನಾಕರ ಮತ್ತು ಮಹೋದಧಿ ಅಂತ 3 ಸಮುದ್ರಗಳು ನಮ್ಮ ದೇಶದಲ್ಲಿ. ಆ 3 ಒಟ್ಟಿಗೆ ಸೇರುವಂತದ್ದಲ್ಲಿ ಕನ್ಯಾಕುಮಾರಿ. ಆದ್ದರಿಂದ ಕನ್ಯಾಕುಮಾರಿಯಲ್ಲಿ 2 ಸಮುದ್ರಗಳು ಸೇರುತ್ತೆ ಇಂಡಿಯನ್ ಓಷನ್ ನಲ್ಲಿ. ಆ 2 ಸಮುದ್ರಗಳು ಒಟ್ಟಿಗೆ ಸೇರುತ್ತೆ. ಯಾವ್ದು ಸೇರುತ್ತೆ? ಬಂಗಾಳ ಕೊಲ್ಲಿ ಸೇರುತ್ತೆ, ಆಮೇಲೆ ಅರಬ್ಬಿ 2 ಸೇರುತ್ತೆ. ಆದ್ದರಿಂದ ನಮ್ಮ ದೇಶ ಎಲ್ಲಿಂದ ಆರಂಭ ಆಗತ್ತೆ ಅಂತ ಹೇಳುವಾಗ ವಿಷ್ಣು ಪುರಾಣದಲ್ಲಿ ಪುರಾಣಗಳು ರತ್ನಾಕರ ಧೌತ ಪದ ಅಂತ ಹೇಳ್ತಾರೆ. ರತ್ನಾಕರ, ರತ್ನಾಕರ ಕಾಲ್ ತೊಳಿತಾನೆ ಅಂತ. ರತ್ನಾಕರನಿಂದ ಕಾಲ್ ತೊಳಸ್ಕೊಂತಾಳೆ ಅಂದ್ರೆ ಅರ್ಥ ಏನು? ಕನ್ಯಾಕುಮಾರಿಯಲ್ಲಿ ಇರುವಂತಹ ಸಮುದ್ರ ಯಾವುದು? ಅದು ಇಂಡಿಯನ್ ಓಷನ್ ಅಂತ ಏನ್ ಕರಿತೇವೆ, ಅದಕ್ಕೆ ರತ್ನಾಕರ ಅಂತ ಹೆಸರು. ಆದ್ದರಿಂದ ಆ ರತ್ನಾಕರ ಜೊತೆ ಸೇರುತ್ತೆ 2 ಸಮುದ್ರಗಳು. ಒಂದು ಬಂಗಾಳ ಕೊಲ್ಲಿ ಸೇರುತ್ತೆ, ಇನ್ನೊಂದು ಅರಬ್ಬಿ ಸಮುದ್ರ ಸೇರುತ್ತೆ. ಈ ಮದ್ರಾಸು ಪ್ರಾಂತ್ಯದಲ್ಲಿ ಯಾವ ಸಮುದ್ರ ಹರಿಯುತ್ತೆ ಅನ್ನೋದು ನೋಡಿಕೊಂಡು ಆ ಸಮುದ್ರ ತೀರದಲ್ಲಿ ಇದ್ದಂತಹ ರಾಜ್ಯದ ರಾಜ ಯಾರು? ಸತ್ಯವ್ರತ. ಆದ್ದರಿಂದ 3-4 ಈ ಮಹಾಭಾರತ ಪುರಾಣಗಳಲ್ಲಿ ಅಲ್ಲಿನ ರಾಜರುಗಳ ಬಗ್ಗೆ ತುಂಬಾ ವಿಶೇಷ ಉಲ್ಲೇಖ ಮಾಡ್ತಾರೆ. ಅರ್ಜುನನ ಮಗ ಒಬ್ಬ ಇದ್ದ, ಚಿತ್ರಾಂಗದೆಯ ಮಗ. ಯಾರವನು? ಬಭ್ರುವಾಹ ಅಂತ ಅವ್ರ ಹೆಸರು. ಬಭ್ರುವಾಹನ ಅಂತ ಕರೀತಾರೆ. ಆ ಸಿನಿಮಾದ ಬಭ್ರುವಾಹನ ಅಂತ ಮಾಡಿಬಿಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಬಭ್ರುವಾಹ ಅಂತ ಅವ್ರ ಹೆಸರು. ಆ ಬಭ್ರುವಾಹ ಯಾವ ಊರು ಇದೆ? ದ್ರಾವಿಡ ದೇಶದವನೇ. ಮಣಲೂರು ಅಂತ ಒಂದು ಊರು ಇವತ್ತಿಗೂ ಇದೆ. ಗೂಗಲ್ ಸರ್ಚ್ ಮಾಡಿದ್ರೆ ಕಂಚಿ ಹತ್ರದಲ್ಲೆಲ್ಲ ಬರುತ್ತೆ, ಮಣಲೂರು ಅಂತಲೇ ಅವ್ರ ಹೆಸರು ಬರುತ್ತೆ. ಆ ಮಣಲೂರಿನ ರಾಜ ಯಾರು? ಬಭ್ರುವಾಹ. ಅದಕ್ಕೆ ಆ ಹತ್ರದಲ್ಲೇ ಇದ್ದಂತ ಸಮುದ್ರಕ್ಕೆ ಹೇಳ್ಕೊಂಡು ಹೋಗ್ಬಿಟ್ಲು ಅವಳು, ಇನ್ನೊಬ್ಳು ಸುಳುಪಿ. ಅದರಿಂದ ಎಲ್ಲ ಭಾರತದಲ್ಲಿ ಹೇಳುವ ಕಥೆಗಳಿಗೆ ಅನುಕೂಲವಾದಂತಹ ನಿರೂಪಣೆಗಳು. ಆದ್ದರಿಂದ ಈ ಸತ್ಯವ್ರತ ರಾಜ ದ್ರಾವಿಡ ದೇಶದ ಒಬ್ಬ ರಾಜ, ದ್ರವಿಡೇಶ್ವರ ಅಂತ ಉಲ್ಲೇಖ ಮಾಡ್ತಾರೆ. ಅಂತಹ ರಾಜನಿಗೆ ದೇವರು ಮತ್ಸ್ಯ ಪುರಾಣವನ್ನು ಉಪದೇಶ ಮಾಡದ ಅಂತ ನೀವೇನ್ ಹೇಳಿದ್ರಿ, ದೇವರಿಂದ ಡೈರೆಕ್ಟ್ ಆಗಿ ಪಾಠ ಕೇಳಿದ ಮಹಾನುಭಾವ ಅವನು. ಅಂತಹ ಮಹಾನುಭಾವ ವೈವಸ್ವತವನಾಗಿ ಸೂರ್ಯನ ಮಗನಾಗಿ ಹುಟ್ಟು ಬಂದ ಅಂತ ಹೇಳಿದ್ರು. ಆದ್ರಿಂದ ಒಳ್ಳೆಯ ಚರಿತ್ರೆಗಳನ್ನ, ಒಳ್ಳೆಯ ಮಹಿಮೆಗಳನ್ನ, ದೇವರ ಗುಣಾನುಸಂಧಾನವನ್ನ, ಸಾಧನೆಯನ್ನ ಮಾಡಿಕೊಂಡ್ರೆ ಅವರು ಒಳ್ಳೆ ಕಡೆ ಹುಟ್ಟು ಬರ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಹುಟ್ಟು ಬರೋದು ನೋಡಿ, ಯಮಧರ್ಮರಾಜನ ತಮ್ಮನಾಗಿ, ಶನೈಶ್ಚರನ ಅಣ್ಣನಾಗಿ, ಯಮುನಾದೇವಿಯ ಅಣ್ಣನಾಗಿ, ತಪತಿ ದೇವಿಯ ಅಣ್ಣನ ಹುಟ್ಟು ಬಂದ ಇವನು. ಯಾರು? ವೈವಸ್ವತ ಮನು ದೇವರ ಹತ್ರ ಏನು ಇನ್ನೇನು ಇಲ್ಲ, ಅರ್ಘ್ಯ ಪ್ರದಾನ ಮಾಡ್ಬೇಕಾದ್ರೆ ಕೈಯಲ್ಲಿ ಬಂಗಾರದ ಮೀನು ಬಂತು. ಆ ಮೀನ್ ಹೇಳಿದ ಮಾತು ಕೇಳಿದ್ದಕ್ಕೆ ಎಷ್ಟು ದೊಡ್ಡವನಾದ ಅಂದ್ರೆ ಸೂರ್ಯ ದೇವರ ಮಗನಾಗಿ ಹುಟ್ಟುವಂತಹ ದೊಡ್ಡ ಸೌಭಾಗ್ಯ ಅನ್ನೋದು ಅವನಿಗೆ ಸಿಕ್ಕಿಬಿಡ್ತು. ಅಂದ್ರೆ ದೇವರ ಮಹಿಮೆಯನ್ನ ಕೇಳಲಿಕ್ಕಿರುವ ಒಂದು ಕ್ಷಣದ ಅವಕಾಶವನ್ನು ಕೂಡ ನಾವು ಕಳ್ಕೊಳಕ್ ಹೋಗಬಾರ್ದು. ಒಂದು ಕ್ಷಣ ದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಹೋಗಿ ಕೇಳ್ಬಿಟ್ರೆ ಬರುವ ಜನ್ಮ ದೊಡ್ಡ ಜನ್ಮ ಆಗತ್ತೆ ಅನ್ನೋದಕ್ಕೆ ಈ ಸತ್ಯವ್ರತ ಸಾಕ್ಷಿಯಾಗಿದ್ದಾನೆ. ಅವನ ವಂಶದ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಇಲ್ಲಿ ಹೇಳ್ತಾರೆ. ಆರಂಭದಿಂದ ಪ್ರಳಯ ಕಾಲ, ಆ ಪ್ರಳಯ ಕಾಲದಲ್ಲಿ ದೇವರೊಬ್ಬನೇ ಇದ್ದಾನೆ.
ಪ್ರಳಯ ಕಾಲ ಮುಗಿದ ಮೇಲೆ ಆ ಭಗವಂತನ ನಾಭಿಯಿಂದ ಒಂದು ಕಮಲ ಹೊರಗೆ ಬಂತು. ಆ ಕಮಲದಿಂದ ಹೊರಗೆ ಬಂದವರೇ ಮಹಾನುಭಾವರಾದ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರಿಗೆ ಅನೇಕ ಪ್ರಜಾಪತಿಗಳಲ್ಲಿ ಮೊದಲನೇ ಮಕ್ಕಳು ಯಾರು? ಮರೀಚಿಗಳು. ಆ ಮರೀಚಿಗಳ ಹೆಂಡತಿ ಯಾರು? ಕಲಾ. ಆ ಕಲಾದೇವಿಯಲ್ಲಿ ಹುಟ್ಟಿ ಬಂದವನು ಯಾರು? ಕಶ್ಯಪ. ಆ ಕಶ್ಯಪನಿಗೆ ಅನೇಕ ಹೆಂಡತಿಯರು. ಆ ಅನೇಕ ಹೆಂಡತಿಯರಲ್ಲಿ ಮೊದಲನೇ ಹೆಂಡತಿ ಯಾರು? ಅದಿತಿ. ಆ ಅದಿತಿ ದೇವಿಯಲ್ಲಿ ಹುಟ್ಟಿ ಬಂದವನು ಯಾರು? ಅವನೇ ಆದಿತ್ಯ. ಅವನಿಗೆ ವಿವಸ್ವಾನ್ ಅಂತ ಹೆಸರು. ಆ ಆದಿತ್ಯನಿಗೆ ಇಬ್ಬರು ಹೆಂಡತಿಯರು. ಒಬ್ಬಳೇ ಎರಡು ರೂಪ ಆದ್ದು. ಯಾರವಳು? ಒಂದು ಸಣ್ಣ, ಇನ್ನೊಬ್ಳು ಛಾಯಾ. ಅದ್ರಲ್ಲಿ ಸಣ್ಣಾದೇವಿಯಲ್ಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅಂತ. ಆದ್ರೆ ಅಲ್ಲಿ ಆರಂಭದಲ್ಲಿ ಹೇಳುವಾಗ ಹೆಂಡತಿ ಬೇಡ. ಯಾರಿಗೆ? ನಾರಾಯಣನಿಗೆ ಲಕ್ಷ್ಮಿಯಿಂದ ಬ್ರಹ್ಮ ಹುಟ್ಟಿ ಬಂದ ಅಂತ ಹೇಳಲಿಲ್ಲ, ನಾಭಿಕಮಲದಿಂದ ಬಂದ ಅಂತ. ಅಲ್ಲಿಂದ ಕರೆಕ್ಟ್ ಗಂಡ ಹೆಂಡತಿ ಹೇಳುದು. ಯಾರು? ಬ್ರಹ್ಮದೇವರು, ಅಲ್ಲಿಂದ ಮರೀಚಿಗಳು, ಅಲ್ಲಿಂದ ಕಶ್ಯಪರು, ಅಲ್ಲಿಂದ ಸೂರ್ಯ. ಸೂರ್ಯನಿಗೆ ಸಣ್ಣಾದೇವಿಯಲ್ಲಿ ಯಮಾದಿಗಳು ಹುಟ್ಟಾದ್ಮೇಲೆ ಹುಟ್ಟು ಬಂದವನೇ ಆ ಸತ್ಯವ್ರತ ದೇವರ ಅನುಗ್ರಹದಿಂದ ವೈವಸ್ವತ ಅಂತ ಹುಟ್ಟು ಬಂದ. ಆ ವೈವಸ್ವತನಿಗೆ ಶ್ರದ್ಧಾ ಅಂತ ಹೆಂಡತಿ, ಶ್ರದ್ಧಾದೇವಿ ಅಂತ ಅವಳೆಸರು. ಆ ವೈವಸ್ವತ ಪರಮ ಸುಂದರವಾಗಿ ಸೂರ್ಯ ದೇವರಿಂದ ಅನುಗ್ರಹವನ್ನು ಪಡೆದ. ಏನಂತ? ನೀನು 7ನೇ ಮನ್ವಂತರಕ್ಕೆ ಅಧಿಪತಿಯಾಗ್ಬಿಡು ಅಂತ ಅವನಿಗೆ ಆಶೀರ್ವಾದ ಆಯ್ತು. ಆದ್ದರಿಂದ ಅವನು ವೈವಸ್ವತ ಮನ್ವಂತರೆ ಅಂತ ಇವತ್ತಿಗೂ ನಾವು ಕರಿತೀವಿ ಅದನ್ನು. ಅಂತಹ ವೈವಸ್ವತ ಮನ್ವಂತರಕ್ಕೆ ಅಧಿಪತಿಯಾಗಿ ಬಂದಿದ್ದಾನೆ. ಅಂತಹ ವಿವಸ್ವಂತನ ಮಗನಾಗಿ ವೈವಸ್ವತ ಅಂತ ಕರೆಯಲ್ಪಡುವಂತಹ ಈ ಮನು ಶ್ರದ್ಧಾದೇವಿ, ಅಲ್ಲಿಂದ ಸೂರ್ಯವಂಶದ ಆರಂಭ ಆಯಿತು. ಸೂರ್ಯವಂಶಕ್ಕೆ ಮೊದಲನೇವನು ಯಾರು? ವೈವಸ್ವತ. ಆ ವೈವಸ್ವತನಿಗೆ ಗುರುಗಳಾಗಿ ಬಂದವರು ಯಾರು? ನಮ್ಮ ಕೋಲ್ತಾತ ಅಂತ ಮರಿತಾತ ಅಂತ ಶುಕಾಚಾರ್ಯ ಹೇಳ್ತಾರೆ. ಶುಕಾಚಾರ್ಯರ ತಂದೆ ಯಾರು? ವೇದವ್ಯಾಸರು. ವೇದವ್ಯಾಸರ ತಂದೆ ಯಾರು? ಪರಾಶರ. ಪರಾಶರ ತಂದೆ ಯಾರು? ಶಕ್ತಿ. ಶಕ್ತಿಯ ತಂದೆ ಯಾರು? ಅಂದ್ರೆ ನಮ್ಮ ಹಿರಿಯರು. ಅವನಿಗೆ ಕುಲಪುರೋಹಿತರು. ಅವ್ರೇನ್ ಮಾಡ್ತಾರೆ? ಒಂದು ಯಾಗ ಮಾಡಿಸ್ತಾರೆ. ಸೂರ್ಯನ ಮಗನಿಗೆ ತಕ್ಕ ಒಂದು ಮಗು ಹುಟ್ಟಬೇಕು ಅಂತ ಮಿತ್ರ ವರುಣ ದೇವತೆಗಳು, ಮಿತ್ರ ಮತ್ತು ವರುಣ ಇಬ್ಬರೂ ದೇವತೆಗಳನ್ನ ಒಂದೇ ಯಾಗದಲ್ಲಿ ಪೂಜೆ ಮಾಡುವಂತಹ ಒಂದು ಇಷ್ಟಿ, ಮಿತ್ರ ವರುಣ ಇಷ್ಟಿ ಅಂತ ಯಾಗ ಮಾಡಿಸಿದ್ರು. ಆ ಮಿತ್ರ ವರುಣ ಇಷ್ಟಿಯನ್ನ ಮಾಡಿಸುವಾಗ ಅಲ್ಲಿ ಆ ಶ್ರದ್ಧಾದೇವಿ ವೈವಸ್ವತ ಮನುವಿನ ಹೆಂಡತಿ, ಆ ಶ್ರದ್ಧಾದೇವಿ ಅತ್ಯಂತ ಶ್ರದ್ಧೆಯಿಂದ ಅವಳು ಪಯೋವ್ರತ ಅಂತ ಹೇಳ್ತಾರೆ. ಆ ಯಜ್ಞ ಆಗೋ ತನಕ ಬರೀ ಹಾಲು ಮಾತ್ರ ಕುಡಿತಾ ಇದ್ದ. ಬೇರೆ ನೀರಿಲ್ಲ, ಏನಿಲ್ಲ, ಹಣ್ಣು ಏನಿಲ್ಲ, ಬರೀ ಹಾಲು ಮಾತ್ರ ಕುಡ್ಕೊಂಡಿದ್ದಾಗ ಅಲ್ಲೇನಾಗಿದೆ? ಹೋತೃಗಳ ಹತ್ರ ಬಂದವಳು. ಹೋತೃಗಳು ಅಂದ್ರೆ ಅಗ್ನಿಗೆ ಆಹುತಿಯನ್ನು ಹಾಕೋರು. ಅವರೇ ಪ್ರಧಾನರಾಗ್ತಾರೆ. ಸುತ್ತ 4 ಜನ ಕೂತಿರ್ತಾರೆ. ಹೋತೃ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ ಅಂತ 4 ಜನ ಇರ್ತಾರೆ. ಬ್ರಹ್ಮ ಅನ್ನೋನ್ನ ಬಲಭಾಗದಲ್ಲಿ ಕೂಡಿಸಿರ್ತಾರೆ. ಏನ್ ತಪ್ಪು ಏನ್ ಸರಿ ಅಂತ ನೋಡೋದು ಅವ್ನ ಕೆಲಸ. ಇವತ್ತು ಅದಕ್ಕೆ ತೆಂಗಿನಕಾಯಿ ಇಟ್ಬಿಡ್ತಾರೆ ಅದ್ರ ಮೇಲೆ, ಬ್ರಹ್ಮ ಅವನು ಅಂತ. ನಾವು ಮಾಡೋದೆಲ್ಲ ತಪ್ಪೇ, ಅದರಿಂದ ಬ್ರಹ್ಮನ್ನ ತೆಂಗಿನಕಾಯಿ ಇಟ್ಬಿಡ್ತಾರೆ. ಅದಾದ್ಮೇಲೆ ಅಧ್ವರ್ಯು ಅಂತ ಒಬ್ಬ ಇರ್ತಾನೆ. ಅವನು ಎಲ್ಲ ರೆಡಿ ಮಾಡ್ಕೊಳ್ಳೋದು ಯಜ್ಞಕ್ಕೆ. ಇನ್ನು ಉದ್ಗಾತೃ ಅಂತ, ಉದ್ಗಾತೃ ದೇವತೆ ಬರ್ತಾನೆ, ಬಂದಾಗ ರಾಗವಾಗಿ ಸಾಮಗಾನ ಹೇಳ್ಬೇಕು. ಅವಾಗ ಸಾಮಗಾನ ಹೇಳಾದ್ಮೇಲೆ ಈ ಹೋತೃ ಇದಾನಲ್ಲ ಅಗ್ನಿಗೆ ಆಹುತಿ ಹಾಕ. ಅದರಿಂದ ಇವರಲ್ಲಿ ಉದ್ಗಾತೃ, ಬ್ರಹ್ಮ, ಅಧ್ವರ್ಯು ಈ 3 ಜನಕ್ಕಿಂತಲೂ 4ನೇವನಾದ ಹೋತೃದು ದೊಡ್ಡ ಕೆಲಸ. ಯಾಕೆ? ನಮ್ಮ ಪದಾರ್ಥನ ಅಗ್ನಿಗೆ ಹಾಕೋನ್ ಅವನೇ. ಆದ್ದರಿಂದ ಫಲ ಆ ಕ್ಷಣ ತನಕ ಏನು ಮನಸ್ಸಲ್ಲಿದೆ ಅದನ್ನು ಫಲ ಕೊಡೋಂತ ಅವನೇ. ಅದು ಅವಳಿಗೆ ಗೊತ್ತು. ಯಾರಿಗೆ? ಸೂರ್ಯನ್ ಸೊಸೆ. ಅವಳಿಗೆ ಗೊತ್ತಿಲ್ಲದೆ ಇರುತ್ತಾ? ಶ್ರದ್ಧಾದೇವಿ. ಅವಳು ಹೋಗಿ ಹೇಳ್ತಾಳೆ, ನನಗೆ ಹೆಣ್ಣು ಮಗು ಆಗ್ಬೇಕು ಅಂತ ಆಸೆ ಇದೆ, ಗಂಡು ಮಗು ನನಗೆ ಬೇಡ, ದಯಮಾಡಿ ಹೋತೃಗಳೇ ಒಂದು ಹೆಣ್ಣು ಮಗು ಬರುವಂತ ಒಂದು ಪ್ರಾರ್ಥನೆ ಮಾಡಿಬಿಡಿ ಅಂತ ಅವಳು ಏನ್ ಮಾಡ್ತಾಳೆ? ಹೋತೃಗಳಿಗೆ ಹೇಳುದು. ರಾಜ ಕೇಳಿದ್ದೇನು ಒಂದು ಫಲ, ಇವಳು ಕೇಳಿದ್ದೇನು ಒಂದು ಫಲ. ರಾಜ ನೆನ್ನೆ ಕೇಳಿದ್ದು ಶುರು ಮಾಡ್ಬೇಕಾದ್ರೆ, ಅಗ್ನಿಗೆ ಆಹುತಿ ಕೊಡ್ಬೇಕಾದ್ರೆ ಕೇಳಿದ್ಯಾರು?
ಶ್ರದ್ಧಾದೇವಿ ಹೆಣ್ಮಗು ಬೇಕು ಅಂತ. ಅಲ್ಲಿ ಕೊನೆಗೆ ಏನಾಗೋಯ್ತು, ಅರ್ಜುನ್ ಹೇಳ್ತಾನೆ ಅವಳು ಕೊಟ್ಟ ಫಲ ಹೆಣ್ಮಗು ಬೇಕು ಅಂತ ಕೇಳಿದ್ದಾಳೆ, ನಾ ಏನ್ ಮಾಡ್ಲಿ, ರಾಜ ಕೊಟ್ಟಿದ್ದೋ, ರಾಜ ಕೇಳಿದ್ದೋ, ರಾಣಿ ಕೇಳಿದ್ದೋ ಏನು ಅಂತ ಹೋದ್ರು ಕನ್ಫ್ಯೂಸ್ ಆಗಿರೋ ಅಧ್ವರಿಗಳು, ಸ್ವಾಮಿ ಆಹುತಿ ಹಾಕ್ರಿ ಅಂತಂದ್ರು. ಆಹುತಿ ಹಾಕ್ರಿ ಅಂತ ಹೇಳಿದ ತಕ್ಷಣದಲ್ಲೇ ರಾಣಿಯ ಮನಸ್ಸಂಕಲ್ಪ ಪೂರ್ಣ ಆಗ್ಲಿ ಅಂತ ಅಂದುಕೊಂಡು ಹೋತರುಗಳು ಅಗ್ನಿಗೆ ಆಹುತಿ ಹಾಕ್ಬಿಟ್ರು. ಆ ಆಹುತಿಯನ್ನ ಹಾಕ್ತಾ ಇದ್ದ ಹಾಗೆ ಏನಾಯ್ತು, ಒಂದು ಮಗು ಹುಟ್ಟಿತು, ಹೆಣ್ಣು ಮಗು ಹುಟ್ಟಿತು. ಇವನಿಗೆ ಗಾಬರಿ ಆಯ್ತು, ಅಲ್ಲ ಮಿತ್ರಾವರಣ ಇಷ್ಟಿ ನಾನು ಮಾಡಿದ್ಯಾಕೆ, ಬಂದಿದ್ದೇನು ಅಂತ ಹೇಳಿ ವಸಿಷ್ಠರನ್ನ ಕೇಳ್ತಾನೆ. ಆಗ ವಸಿಷ್ಠರು ಮಂತ್ರದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ನೋಡಿದಾಗ ಮಂತ್ರ ವ್ಯತ್ಯಾಸ ಆಗಿಲ್ಲ, ಸಂಕಲ್ಪದಲ್ಲೇ ವ್ಯತ್ಯಾಸ ಆಗೋಗಿದೆ. ಆದ್ರೆ ಸಂಕಲ್ಪವನ್ನ ಮಾಡಬೇಕಾದ್ರೆ ಶುದ್ಧವಾಗಿ ಸಂಕಲ್ಪವನ್ನ ಮಾಡಬೇಕು. ಆದ್ದರಿಂದ ಇಲ್ಲೇನಾಗಿದೆ, ಸಂಕಲ್ಪದಲ್ಲೇ ವ್ಯಭಿಚಾರ ಬಂದಿದೆ. ಅಂದ್ರೆ ವ್ಯಭಿಚಾರ ಅಂದ್ರೆ ಆಗ್ಬೇಕಾಗಿದ್ದೇನೋ ಆಗಿದ್ದೇನೋ ಅಂತ ಆ ಸಂಕಲ್ಪ ವ್ಯಭಿಚಾರ ಇರೋದ್ರಿಂದ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಇಳೆ ಹೆಣ್ಣು ಮಗು ಹುಟ್ಟುಬಿಟ್ಟಿದಾಗ ಏನ್ ಮಾಡ್ಬೇಕು ಅಂದಾಗ ಶುಕಾಚಾರ ಅಂತಾರೆ, ನಮ್ಮ ತಾತ ನಮ್ಮ ಮುತ್ತಾತ ನಾರಾಯಣನನ್ನ ಪ್ರಾರ್ಥನೆ ಮಾಡಿದ್ರು. ವಸಿಷ್ಠರು ಅಂತಾರೆ, ವಸಿಷ್ಠರು ನಾರಾಯಣನ ಪ್ರಾರ್ಥನೆಯನ್ನ ಮಾಡ್ತಾರೆ. ನಾರಾಯಣನ ಪ್ರಾರ್ಥನೆ ಮಾಡಿದ ಮೇಲೆ ನಾರಾಯಣ ಅನುಗ್ರಹ ಮಾಡ್ದ. ಸರಿ, ನೀವಿಷ್ಟು ಪ್ರಾರ್ಥನೆ ಮಾಡಿದ್ದೀರಿ, ಆದ್ದರಿಂದ ನಾನು ಇದನ್ನ ಗಂಡ ಆಗುವಂತೆ ಮಾಡ್ತೇನೆ ಅಂತ ಹೇಳಿ ಆ ಇಳೆಯಾಗಿ ಹುಟ್ಟಿದವಳನ್ನ ಗಂಡ ಆಗಿ ತಿರುಗಿಸಿಬಿಟ್ಟ. ಆ ಗಂಡಾಗಿ ತಿರುಗಿಸಿದ್ದೇನಾಯ್ತು, ಸುದ್ಯುಮ್ನ ಅಂತ ಆಯ್ತು. ಅಂದ್ರೆ ಮೂಲದಲ್ಲಿ ಯಾವ್ದಿರತ್ತೋ ಅದೇ ಕೊನೆ ಉಳಿಯೋದು ಅನ್ನೋದೇ ಕಥೆ ಸಾರಾಂಶ. ಆದ್ದರಿಂದ ಇಳೆಯಾಗಿ ಹುಟ್ಟಿದಳು, ಮಧ್ಯದಲ್ಲಿ ಏನು ಬಂತು, ಪುರುಷತ್ವ ಬಂತು, ಸುದ್ಯುಮ್ನ ಅಂತ ಹೆಸರಾಯ್ತು. ಸಂತೋಷ ಆಯ್ತು ಅವನಿಗೆ. ಕುದುರೆ ಕೊಟ್ಟ, ಕುದುರೆ ಮೇಲೆ ಕೂತ್ಕೊಂಡು ಮಂತ್ರಿ ಅಮಾತ್ಯರು ಸ್ನೇಹಿತರು ಪರಿವಾರದ ಜೊತೆನಲ್ಲೆಲ್ಲ ಸಂಚಾರ ಮಾಡ್ತಾ 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 ಮೇರು ಪರ್ವತದ ಕೆಳಗಡೆ ಇರುವಂತ ಒಂದು ಮುಖದಲ್ಲಿ ನೋಡಿ, ಎಲ್ಲೆಲ್ಲಿ ಹುಡುಕ್ತಾರೆ ಓಡಾಡಕ್ಕೆ ಜಾಗಗಳಲ್ಲ ಅಂತಂದ್ರೆ ಮೇರು ಪರ್ವತದ ಮೇರೋರ್ ಅಧಸ್ತಾದ್ ಅಂತಾರೆ ಭಾಗವತದಲ್ಲಿ. ಮೇರು ಪರ್ವತದ ಬುಡದಲ್ಲಿ ಇರುವಂತಹ ಒಂದು ವನ, ಸುಕುಮಾರ ವನ ಅಂತ ಅದರ ಹೆಸರು. ಕೈಲಾಸದಲ್ಲಿ ಇದ್ರೆ ಎಲ್ಲ ಋಷಿಮುನಿಗಳು ಬಂದು 24 ಗಂಟೆ ತೊಂದರೆ ಕೊಡ್ತಾ ಇರ್ತಾರೆ ಅಂತ ಹೇಳಿ ಪಾರ್ವತಿ ದೇವಿ ಮತ್ತು ಶಿವ ಇಬ್ಬರು ವಿಶೇಷವಾಗಿ ವಿಹಾರ ಮಾಡುವಂತಹ ಜಾಗ ಸುಕುಮಾರ ವನ. ಅಲ್ಲಿಗೆ ಬಂದ್ರು ಯಾರು, ಇವರೆಲ್ಲ ಸುದ್ಯುಮ್ನ, ಕುದುರೆ ಪರಿವಾರದವರೆಲ್ಲ ಬಂದ್ರು. ಆ ಪರಿವಾರದವರೆಲ್ಲ ಬಂದು ನೋಡೋದಕ್ಕೆ ತಕ್ಷಣ ಆ ಊರಿಗೆ ಬರ್ತಾ ಇದ್ದಾಗೆ ಎಲ್ಲ ಹೆಣ್ಣಾಗ್ತು. ಕುದುರೆ ಹೆಣ್ಣಾಯ್ತು, ಸುದ್ಯುಮ್ನ ಮತ್ತೆ ಹುಟ್ಟ ಹಿಂಗಿದ್ದ ಹಂಗೆ ಆಗ ಮಂತ್ರಿಗಳು, ಫ್ರೆಂಡ್ಸು, ಸ್ನೇಹಿತರೆಲ್ಲ ಹೆಣ್ಣಾಗ್ತು. ಎಲ್ರಿಗೂ ಆಶ್ಚರ್ಯ ಆಗೋಯ್ತು, ಏನಪ್ಪಾ ಕಥೆ ಇದು ಅಂತ. ಅವಾಗ ಪರೀಕ್ಷಿತ ಕೇಳ್ತಾನೆ, ಯಾವ್ದೋ ಊರಿಗೆ ಹೋದ ತಕ್ಷಣ ಹೆಣ್ಣಾಗ್ಬಿಟ್ರೆ ಅಂತ ಊರು ಸ್ವಲ್ಪ ನಮ್ಗೆ ಇಷ್ಟ ಕೊಡಿ ಸ್ವಾಮಿ, ಅಂತ ಊರಿಗೆ ನಾವು ಹೋಗಲ್ಲ ಅನ್ನುವ ದೃಷ್ಟಿಯಲ್ಲಿ ಕೇಳಿದ್ದಕ್ಕೆ ಶುಕಾಚಾರ ಅಂತಾರೆ, ಪಾರ್ವತಿ ಪರಮೇಶ್ವರರಿಬ್ಬರು ಅವರಿಬ್ಬರೇ, ಬೇರೆ ಇನ್ಯಾರಿಗೂ ಪ್ರವೇಶ ಹಾಗೆ ವಿಹಾರ ಮಾಡುವಂತಹ ಜಾಗ ಬೇಕು ಅಂತ ಆಯ್ಕೆ ಮಾಡಿಕೊಂಡ್ರು. ಒಂದ್ ಜಾಗ, ಅದು ಮೇರು ಪರ್ವತದ ಬುಡದಲ್ಲಿ ಇರುವಂತಹ ಸುಕುಮಾರವನ. ನೋಡಿ, ಬ್ರಹ್ಮದೇವರ ಮನೆ ಮೇರುವಿನ ಮೇಲೆ, ಶಿವ ವಿಹಾರ ಮಾಡೋದೆಲ್ಲಿ ಅಂದ್ರೆ ಮೇರುವಿನ ಕೆಳಗೆ. ಆದ್ದರಿಂದ ಶಿವನನ್ನ ನಾವು ಹೆಂಗ್ ಪೂಜೆ ಮಾಡ್ತೀವಿ, ಪ್ರತಿಮೆಯಲ್ಲಿ ಪೂಜೆ ಮಾಡಲ್ಲ, ಲಿಂಗದಲ್ಲಿ. ಲಿಂಗ ಅಂತ ಅರ್ಥ ಏನು, ಒಳಗಿರೋದನ್ನ ತೋರಿಸೋದಿಲ್ಲ. ಚೆನ್ನಾಗಿ ಪೂಜೆ ಮಾಡಿದ್ರೆ ಮಾತ್ರ ಒಳಗಿರೋದನ್ನ ತೋರಿಸುತ್ತೆ. ಆದ್ದರಿಂದ ಅದಕ್ಕೆ ಲಿಂಗ ಅಂತ. ನೋಡ್ತಾ ಇದ್ದಾಗೆ ಲಿಂಗ ಅಂತಂದ್ರೆ ಬರೀ ಈಶ್ವರ ಅನ್ಕೊಂಡ್ಬಿಡ್ತೀವಿ. ಈಶ್ವರನ್ ಲಿಂಗ ಇಲ್ಲ, ಗಣೇಶನ್ ಲಿಂಗ ಇದೆ, ನಾರಾಯಣನ ಲಿಂಗ ಇದೆ, ಲಕ್ಷ್ಮೀ ಲಿಂಗ ಇದೆ, ಪಾರ್ವತಿ ಲಿಂಗ ಇದೆ, ಬೇಕಾದಷ್ಟಿದೆ. ಉಡುಪಿಗೆ ಹೋದ್ರೆ ಅನಂತಾಸನ ಅಂತ ನಾರಾಯಣ ದೇವ್ರ ಲಿಂಗ, ಪೆರಣಂಕಿಲ ಅಂತ ಒಂದು ಕ್ಷೇತ್ರ, ಅಲ್ಲಿ ಹೋದ್ರೆ ಗಣಪತಿ ಲಿಂಗ, ಅದಾದ್ಮೇಲೆ ಕಟೀಲ್ ದುರ್ಗಾ ಪರಮೇಶ್ವರಿ, ಅದು ದುರ್ಗಾ ಲಿಂಗ, ಕೊಲ್ಲೂರು ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣ ಲಿಂಗ, ಅದು ಪಾರ್ವತಿ ಅಲ್ಲ, ಕೊಲ್ಲೂರಿನಲ್ಲಿ ಲಕ್ಷ್ಮೀನಾರಾಯಣ ಸ್ವರ್ಣಲೇಖಾಂಕಿತ ಲಕ್ಷ್ಮೀನಾರಾಯಣ ಲಿಂಗ ಅದು. ಆದ್ದರಿಂದ ಲಿಂಗ ರೂಪದಲ್ಲಿ ಬರೀ ಶಿವ ಮಾತ್ರ ಅಲ್ಲ, ಬೇಕಾದಷ್ಟು ದೇವತೆಗಳಿದ್ದಾರೆ. ಹಾಗೆ ಶಿವನ ವಿಹಾರ ಎಲ್ಲಿ ಏನು ಕತೆ ಅಂತ ನಮ್ಗೆ ಏನು ಗೊತ್ತಾಗಲ್ಲ. ಹಾಗಿರುವಾಗ ಅವರಿಬ್ರು, ಶಿವ ದಿಗಂಬರ, ಇವಳು ದಿಗಂಬರಳೆ, ಪಾರ್ವತಿ ದೇವಿ ಪರಮೇಶ್ವರ, ಹಾಗೆ ವಿಹಾರ ಮಾಡ್ತಾ ಕೊಡ ಮೇಲೆ ಕೂತಿದ್ದಾಗ ಸ್ವಾಮಿ ನಂಗೊಂದು ಡೌಟ್ ಇದೆ ಅಂತ ಮುನಿಗಳೆಲ್ಲ ಬಂದ್ಬಿಟ್ಟು, ಕತ್ತಲು
ಮೇರುವಿನ ಕೆಳಗೆ ಇವ್ರು ಮುನಿಗಳು ಬಂದ್ರು ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಬೆಳಕಾಗೋಯ್ತು, ಅವ್ರ ದೇಹದಲ್ಲೇ ಕಾಂತಿ ಆಗ ಕಾಂತಿ ಬರ್ತಿದ್ದಂಗೆ ಪಾರ್ವತಿಗೆ ನಾಚಿಕೆ ಆಗಿ ಬಟ್ಟೆ ಹಾಕೊಂಡು ಓಡ್ಬಿಟ್ರು. ಮುನಿಗಳಿಗೆ ಗೊತ್ತಾಯ್ತು, ಅಯ್ಯೋ ನಾವು ಅಕಾಲದಲ್ಲಿ ಬಂದ್ಬಿಟ್ವಿ, ನಾವು ತಪ್ಪು ಮಾಡಿದ್ವಿ ಅಂತೇಳಿ ಪ್ರಾಯಶ್ಚಿತ್ತಾರ್ಥವಾಗಿ ನರನಾರಾಯಣಾಶ್ರಮ ಬದಲಿಗೆ ಹೊಟ್ಟರು. ಪಾರ್ವತಿ ಏನು ಮಾತಾಡ್ಲಿಲ್ಲ. ಅವಳು ಕಣ್ಣನ್ನು ನೋಡಿದ ಶಿವನಿಗೆ ಅವಳು ಅಸಮಾಧಾನ ಆಗಿದೆ ಅಂತ ಗೊತ್ತಾಯ್ತು. ಗೊತ್ತಾಗ್ತಿದ್ದಂಗೆ ಶಾಪ ಕೊಡ್ತಾನೆ, ಇಲ್ಲಿಗೆ ಯಾವುದೇ ಜಾತಿಯ ಗಂಡು ಪ್ರಾಣಿಗಳು ಬಂದ್ರು ತಕ್ಷಣಕ್ಕೆ ಅದು ಹೆಣ್ಣಾಗ್ಬಿಡ್ಲಿ, ಯಾವ ಇರುವೆ ಬರ್ಲಿ, ಸೊಳ್ಳೆ ಬರ್ಲಿ, ನಾಯಿ ಬರ್ಲಿ, ಮನುಷ್ಯರು ಬರ್ಲಿ, ಯಾರೇ ಬರ್ಲಿ ಹೆಣ್ಣಾಗ್ಬಿಡ್ಲಿ ಅಂತ ಶಾಪ. ಆ ಶಾಪದಿಂದ ಇವರೆಲ್ಲ ಏನಾಗ್ಬಿಟ್ರಿ, ಇಲ್ಲಿ ಹೆಣ್ಣಾಗಿ ತಿರುಗಿಬಿಟ್ಟಿದ್ದಾರೆ. ಮನೆಗೆ ಹೋಗಕ್ಕೆ ಒಂಥರ, ಅಲ್ಲಿರೋದು ಏನ್ ಮಾಡು, ಕಾಡು ಚೆನ್ನಾಗಿದೆ ಅಂತ ಕಾಡಿಂದ ಕಾಡಿಗೆ ವಿಹಾರ ಮಾಡ್ತಾ ಇದ್ದಾರೆ. ವಿಹಾರ ಮಾಡ್ತಾ ಇರುವಾಗ ಅಲ್ಲೇ ಇನ್ನೊಬ್ಬ, ಅವನಿಗೆ ಗೊತ್ತಿತ್ತು ಅದು ರಿಸ್ಟ್ರಿಕ್ಟೆಡ್ ಏರಿಯಾ, ಹೋಗ್ಬಾರ್ದು ನಾವು ಅಲ್ಲಿಗೆ ಅಂತ. ಅದು ಬಿಟ್ಟು ಬೇರೆ ಕಾಡಲ್ಲೇ ವಿಹಾರ ಮಾಡ್ತಾ ಇದ್ದ ಒಬ್ಬ ಜ್ಞಾನಿ ಮತ್ತು ಸುಂದರ, ಬುಧ ಅಂತ ಅವನ ಹೆಸರು, ಚಂದ್ರನ ಮಗ. ಅವನಿಲ್ಲಿ ವಿಹಾರ ಮಾಡ್ಕೊಂಡಿದ್ದ ಸುಕುಮಾರ ವನದ ಹತ್ತಿರದಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಒಳ್ಳೆ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ, ನನ್ ಮದುವೆಗೆ ಯಾರು ಅನುಕೂಲ ಆಗುತ್ತೋ ನೋಡ್ಬಿಡೋಣ ಅಂತ ಹೇಳಿ ಸುತ್ತಮುತ್ತ ಓಡಾಡ್ತಾ ಇದ್ದ. ಅಲ್ಲಿ ನೋಡ್ತಾನೆ ಸುದ್ಯುಮ್ನ ಇಳೆಯಾಗಿ ಏನ್ ಬಂದಿದ್ದ ನೋಡ್ಬಿಟ್ಟ. ಅವಳ ಮೇಲೆ ಆಸಕ್ತಿ ಆಯ್ತು, ಅವಳಿಗೂ ಇವ್ರ ಮೇಲೆ ಆಸಕ್ತಿ ಆಗೋಯ್ತು. ಆಸಕ್ತಿ ಆದಾಗ ಅಲ್ಲೇ ಅದ ದೇವಗರ್ಭ ಅದೆಲ್ಲ ತಕ್ಷಣದಲ್ಲೇ ಒಂದು ಮಗು ಆಗೋಯ್ತು. ಯಾವ ಮಗು ಅದು? ಪುರೂರವ ಅಂತ ಚಂದ್ರವಂಶದ ಅತ್ಯಂತ ಶ್ರೇಷ್ಠನಾದಂತಹ ರಾಜ ಉರ್ವಶಿಯ ಗಂಡ ಪುರೂರವ. ಪುರೂರವ ಅಂತ ಕರೀತಾರ ಅವನು. ಪುರೂರವ ಮಹಾರಾಜ ಅಂತ ದೊಡ್ಡ ರಾಜ ಚಕ್ರವರ್ತಿ ಅವನು. ಪುರೂರವನ ಜನ್ಮ ಆಗೋಯ್ತು. ಸರಿ, ಪುರೂರವನ ಜನ್ಮ ಆಗ್ತಾ ಇದ್ದಂಗೆನೆ ಬುಧ ಹೊರಟ. ಬುಧ ಎಲ್ಲಿ ನಿಂತಿಲ್ಲ. ಏನ್ ಮಾಡ್ಬೇಕು ಇವಾಗ ಅಂತ ಆಲೋಚನೆ ಮಾಡಿ 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 ನಮ್ ಪುರೋಹಿತರೇ ಗತಿ ಅಂತೇಳಿ ವಸಿಷ್ಠರು ಸ್ಮರಣೆ ಮಾಡ್ಕೊಂಡಿದ್ದಕ್ಕೆ ವಸಿಷ್ಠರು ಬಂದ್ರಲ್ಲಿ. ಸ್ವಾಮಿ, ನಾನು ಇಳೆಯಾಗಿ ಹುಟ್ಟಿ ನಿಮ್ಮ ಪ್ರಾರ್ಥನೆಯಿಂದ ಸುದ್ಯುಮ್ನಾಗಿ ಪಾರ್ವತಿ ಶಾಪದಿಂದ ಮತ್ತೆ ಇಳೆ ಆಗಿದ್ದೇನೆ, ನನ್ನ ಕಥೆ ಏನು ಅಂದಾಗ ಮತ್ತೆ ಶಿವನನ್ನೇ ಪ್ರಾರ್ಥನೆ ಮಾಡ್ತಾರೆ. ಶಿವ ಬಂದು, ನನ್ನ ಹೆಂಡತಿಗೂ ಬೇಜಾರಾಗಬಾರ್ದು, ನೀ ನನ್ನ ಭಕ್ತ, ನಿನಗೂ ಬೇಜಾರಾಗಬಾರ್ದು, ಆದ್ರಿಂದ 1 ತಿಂಗಳು ಗಂಡಾಗಿರ್ಲಿ, 1 ತಿಂಗಳು ಹೆಣ್ಣಾಗಿ. ಬೇರೆ ಬೇರೆ ಪುರಾಣಗಳಲ್ಲಿ 6 ತಿಂಗಳು ಗಂಡು 6 ತಿಂಗಳು ಹೆಣ್ಣು ಅಂತೆಲ್ಲ ಬರುತ್ತೆ. ಭಾಗವತದಲ್ಲಿ 1 ತಿಂಗಳು ಗಂಡಾಗಿರ್ಲಿ, 1 ತಿಂಗಳು ಹೆಣ್ಣಾಗಿರ್ಲಿ ಅನ್ನುವಂತಹ ಒಂದು ವರವನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆ ವ್ಯವಸ್ಥೆಯನ್ನು ಮಾಡಿಕೊಟ್ಮೇಲೆ ಪ್ರತಿಷ್ಠಾನ ನಗರ ಅಂತ ಒಂದು ಊರನ್ನು ಕಟ್ಟಿಕೊಂಡ. ಯಾರು? ಸುದ್ಯುಮ್ನ. ಪ್ರತಿಷ್ಠಾನ ಅಂತ ನಗರ. ಆ ಪ್ರತಿಷ್ಠಾನ ನಗರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯ ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡಿದ. ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಗಂಡ ಆದ್ನಲ್ಲ, ಅವಾಗ ಒಂದು ಹೆಂಡತಿ ಆಗ್ಲಿ ಅವನಿಗೆ. ಆದ್ರೆ ಅವಳಿಗೆ ಹೆಸರು ಹೇಳಿಲ್ಲ ಭಾಗವತ. ಅವನ ಹೆಂಡತಿ ಹೆಸರೇನು ಹೇಳಿಲ್ಲ. 1 ತಿಂಗಳು ಗಂಡು, 1 ತಿಂಗಳು ಹೆಣ್ಣು. ಹೆಣ್ಣಾದಾಗ ಪುರೂರವನನ್ನು ಸಾಕೋದು 1 ತಿಂಗಳು. ಗಂಡಾದಾಗ ಮದುವೆ ಸಂಸಾರ. ಅಲ್ಲಿ ಮತ್ತೆ 3 ಜನ ಮಕ್ಕಳು. ಯಾರ್ಯಾರು? ಗಯಾ, ಹೆಸರು ಬೇಕಾಷ್ಟು ಬಂದಿದೆ ಹಿಂದಗಡೆ. ಗಯಾ, ಉತ್ಕಲ, ವಿಮಲ ಅಂತ 3 ಜನ. ಅದ್ರಲ್ಲಿ ವಿಮಲ ಅಂತ ನೋಡಿ, ವಿಮಲ ಅನ್ನೋದು ಗಂಡ ಹೆಣ್ಣು ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ವಿಮಲ ಅಂತ ಆಕಾರ ಕೊಟ್ರೆ ಹೆಣ್ಣು, ವಿಮಲ ಅಂತ ಕೊಟ್ರೆ ಗಂಡು. ಆದ್ದರಿಂದ ಇಲ್ಲಿ ಗಯಾ, ಉತ್ಕಲ ಅಂತ ಧ್ರುವನ ವಂಶದಲ್ಲೂ ಬರ್ತಾರೆ, ಅವರಲ್ಲ ಬೇರೆಯವರು. ಆದ್ರಿಂದ ಹಿಂದಿನ ಹೆಸರನ್ನ ಇಡೋದು ನಮ್ಮಲ್ಲಿ ಸಂಪ್ರದಾಯ ಬಂದ್ಬಿಟ್ಟಿದೆ. ಪರಂಪರೆಯಿಂದ ತಾತ ಮುತ್ತಾಜ ಹೆಸರಿಡ್ತಾರಲ್ಲ, ನಮ್ಮಲ್ಲಿ ಅದೇ ಸಂಪ್ರದಾಯ. ಈ ದೃಷ್ಟಿಯಲ್ಲಿ ಗಯಾ, ಉತ್ಕಲ, ವಿಮಲ ಅಂತ 3 ಜನ ರಾಜರು. ಅವರಿಗೆ ರಾಜ್ಯ ಕೊಡ್ಬೇಕಲ್ಲ, ಸೌತ್ ಇಂಡಿಯಾ ನೀವು ನೋಡ್ಕೊಂಡ್ಬಿಡಿ ಅಂತ ದಕ್ಷಿಣಾಪಥ ಪೂರ್ತಿ ಕೊಟ್ಬಿಟ್ಟು ಇಲ್ಲಿ ಪ್ರತಿಷ್ಠಾನ ನಗರದಲ್ಲಿ ಆಳ್ವಿಕೆ ಮಾಡ್ತಾ ವಯಸ್ಸಾಯ್ತು. ನೋಡ್ರಿ, ತಿಂಗಳು ಗಂಡು ತಿಂಗಳು ಹೆಣ್ಣು ಹಾಗೆ ಕಳೆದ ಇಳಾ ಸುದ್ಯುಮ್ನ. ಕಳೆದ ಮೇಲೆ ವಯಸ್ಸಾದ್ಮೇಲೆ ವೈರಾಗ್ಯ ಬಂದು ಪುರೂರವ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಕಾಡಿಗೆ ಹೋದ. ಕಾಡಿಗೆ ಹೋಗಿ ಸಾಧನೆಯನ್ನ ಮಾಡಿಕೊಂಡ. ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಅನ್ನುವಂತಹ ವಿವರ ಇಲ್ಲಿ ಬರುತ್ತೆ. ಆದ್ದರಿಂದ ಸೂರ್ಯವಂಶದ ಕುಡಿಯಲ್ಲಿ ಹುಟ್ಟಿದ್ದು ಚಂದ್ರವಂಶದ ಮೊದಲನೇ. ಆದ್ರಿಂದ ಸೂರ್ಯವಂಶ ಆದ್ಮೇಲೆ ಚಂದ್ರವಂಶ ಅಂತಿಲ್ಲ ಇಲ್ಲಿ. ಸೂರ್ಯವಂಶ ಚಂದ್ರವಂಶ ಒಟ್ಟೊಟ್ಟಿಗೆ ಬರ್ತಾ ಇತ್ತು. ಮತ್ತೆ ಆ ರಾಜರ ಕಥೆ ಹೇಳ್ಬೇಕಾ, ಇಡೀ ಭೂಮಿನೇ ಆಳ್ವಿಕೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಭೂಮಿನೇ ಅಂದ್ರೆ ಭೂಮಿಯ ಹೊರಗು ಅಂತ ಒಂದು ಪೋರ್ಷನ್ ಆಳ್ವಿಕೆ ಮಾಡ್ತಿದ್ರು ಅಂತ ಚರಿತ್ರೆ. ಈ ಎಲ್ಲ ಕಾರಣಗಳಿಂದ ಸೂರ್ಯನ ಮಗನಾಗಿ ವೈವಸ್ವತಮನು,
ಅವನ ಮಗನಾಗಿ ಅಥವಾ ಮಗಳಾಗಿ ಸುದ್ಯುಮ್ನ ಅಥವಾ ಇಳೆ, ಸುದ್ಯುಮ್ನ ಮಕ್ಕಳಾಗಿ 3 ಜನ, ಇಳೆಯಾದಾಗ ಪುರೂರವ. ಅಂದ್ರೆ ಪುರೂರವ ಚರಿತ್ರೆ ಚಂದ್ರವಂಶದಲ್ಲಿ ಹೇಳ್ತಾರೆ. ಇಲ್ಲಿಗೆ ಇವರ 3 ಜನ ಮಕ್ಕಳ ಕಥೆ ಮುಂದುವರ್ಸಲ್ಲ. ಸೌತ್ ಇಂಡಿಯಾಗ ರಾಜ, ದಕ್ಷಿಣಾಪಥಕ್ಕೆ ರಾಜರಾಗಿ ಬಿಟ್ಬಿಟ್ರು ಅಂತ. ಹೀಗಿರುವಾಗ ಇವನು ವೈವಸ್ವತವನು ಯಮುನಾ ತೀರಕ್ಕೆ ಬಂದ. ಮೊದಲಿಂದಲೂ ಅಷ್ಟೇ ದೇವರು ವಿಶೇಷವಾಗಿ ನಮಗೆ ಒಲಿಬೇಕು ಅಂದ್ರೆ ಗಂಗಾ ತೀರವೋ ಯಮುನಾ ತೀರವೋ ಅಂತ ಪ್ರಶ್ನೆ ಬಂದ್ರೆ, ಗಂಗಾ ತೀರದಲ್ಲಿ ದೇವರಿದ್ದಾನೆ. ತಪಸ್ಸು ಮಾಡಿದಾಗ ಬೇಗ ಒಲಿಯೋದು ಯಮುನಾ ತೀರದಲ್ಲಿ. ಧ್ರುವರಾಜ ತಪಸ್ಸು ಮಾಡಿದ್ದಲ್ಲಿ ಯಮುನಾ ತೀರದ ಮಧುವನದಲ್ಲೇ, ಇವನು ಅಲ್ಲೇ ಬಂದ. ಯಾರೋ ವೈವಸ್ವತಮನು ಯಮುನಾ ತೀರದ ಮಧುವನಕ್ಕೆ ಬರ್ತಾನೆ. ಅಲ್ಲಿ ದೇವರನ್ನ ವಿಶೇಷವಾಗಿ ಆರಾಧನೆ ಮಾಡ್ತಾನೆ, ಯಜ್ಞಯಾಗಾದಿಗಳನ್ನ ಮಾಡ್ತಾನೆ. ಯಜ್ಞಯಾಗ ಎಷ್ಟು ವರ್ಷ? 100 ವರ್ಷ ದೇವರ ಸೇವೆ ಮಾಡ್ತಾನೆ. 100 ವರ್ಷ ದೇವರ ಸೇವೆಯನ್ನ ಮಾಡಿದ್ದಕ್ಕೆ 10 ಜನ ಮಕ್ಕಳಾದರು. ಇಕ್ಷ್ವಾಕು, ಮೃಗ, ಶರ್ಯಾತಿ, ದಿಷ್ಟ, ದೃಷ್ಟ, ಕರುಷ, ನರಿಷ್ಯಂತ, ಪೃಷಧ್ರ, ನಾಭಾಗ, ನಭ ಅಂತ 10 ಜನ ಮಕ್ಕಳಾದರು. ಆ 10 ಜನ ಮಕ್ಕಳ ಕಥೆನೇ ಸೂರ್ಯವಂಶ. ಅಷ್ಟೇ. ಇದನ್ನ ಮೂಲವಾಗಿ ಇಟ್ಕೋಬೇಕು. ಸೂರ್ಯವಂಶ ನಮಗೆ ಸಿಂಪಲ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ ನಾರಾಯಣ, ಬ್ರಹ್ಮ, ಅಲ್ಲಿಂದ ಮರೀಚಿಗಳು, ಕಶ್ಯಪರು, ಸೂರ್ಯ, ವೈವಸ್ವತಮನು, ಆ ವೈವಸ್ವತಮನುವಿನಿಂದ ಒಂದು ಗೆರೆ ಹಾಕಿ ಬೇರೆ ಹೋಗಿದ್ದು ಅಂತ ಸುದ್ಯುಮ್ನ ಅಂತ ಹಾಕ್ಬೇಕು. ಅಲ್ಲಿ 3 ನೇರವಾಗಿ ಬಂದಾಗ ಇಕ್ಷ್ವಾಕು. ಆ ಇಕ್ಷ್ವಾಕುವಿನ ವಂಶವೇ ಪ್ರಧಾನವಾದ ವಂಶ, ದೊಡ್ಡವನು. ಅಲ್ಲಿಂದ ಅವಾಂತರದ್ದು ಮಿಕ್ಕಿದ್ದೆಲ್ಲ ಅದನ್ನೆಲ್ಲ ಕಥೆ ಹೇಳ್ತಾರೆ. ಇಕ್ಷ್ವಾಕುವಿನ ಕಥೆ ಕೊನೆಗೆ ಬರುತ್ತೆ. ಅದರಲ್ಲಿ 2ನೇದು 3ನೇದಿಲ್ಲ. ಯಾವ್ದು ನೆನಪಾಗತ್ತೋ ಶುಕಾಚಾರ್ಯ ಹೇಳ್ತಾರೆ ಅದನ್ನು. ಅದರಲ್ಲಿ ಮೊದಲನೇ ಕಥೆ ಯಾವುದು? ಪೃಷಧ್ರ ಅಂತ ರಾಜ. ಅವನು 2 ಹೆಸರಿದೆ ಭಾಗವತದಲ್ಲೇ. 13ನೇ ಶ್ಲೋಕದಲ್ಲಿ ಪೃಷಧ್ರ ಅಂದ್ರು, 15ನೇ ಶ್ಲೋಕದಲ್ಲಿ ವೃಷಧ್ರ. 2 ಒಂದೇ ಹೆಸರು. ಪೃಷಧ್ರ, ಪ ಮತ್ತು ವ, ಪೃ ವೃ 2 ಇದೆ ಹೆಸರು ಅವನಿಗೆ. ಪೃಷಧ್ರ, ವೃಷಧ್ರ ಅಂತ 2 ಹೆಸರಿದೆ ಆ ಮಹಾನುಭಾವನಿಗೆ. ಅಂತ ಪೃಷಧ್ರ ಅವರಪ್ಪ ಏನ್ ಮಾಡಿದ್ರು ಅವನಿಗೆ? ಗುರುಕುಲವಾಸ, ಹಸು ಕಾಯ್ಬೇಕಾದ್ ನಿನ್ ಕರ್ತವ್ಯ ಅಂತ. ಸರಿ, ಅವಾಗ ಏನ್ ಮಾಡ್ದ? ಒಂದಷ್ಟು ದಿವಸ ಬೆಳಗ್ಗೆ ಸಾಯಂಕಾಲದ ತನಕ ದನ ಮೇಯಿಸೋದು, ರಾತ್ರಿ ಹಾಲು ಕುಡಿಯೋದು, ಮಲಗ್ಬಿಡೋದು. ಅವರಪ್ಪ ಅಂತಾನೆ, ಬೆಳಗ್ಗೆ ಸಮಸ್ಯೆ ಇಲ್ಲಪ್ಪ, ರಾತ್ರಿ ಹೊತ್ತಲ್ಲೇ ಬರೋದು ಪ್ರಾಣಿಗಳು, ನೀನ್ ರಾತ್ರಿ ಎದ್ದಿರ್ಬೇಕು. ಹೆಂಗೆದ್ದಿರ್ಬೇಕು ಅಂದ್ರೆ ವೀರಾಸನದಲ್ಲಿ. ನಮ್ ಚಕ್ಲ ಮಕ್ಳ ಕೂತ್ರೆ ಎದ್ದೋಗದೆ ಅರ್ಧ ಗಂಟೆ ಆಗ್ಬಿಟ್ರೆ ವೀರಾಸನದಲ್ಲಿ ಕೂತಿರ್ಬೇಕು. 1 ಮಂಡಿ ಕೆಳಗೆ 1 ಮಂಡಿ ಮೇಲೆ, ಕೈಯಲ್ಲಿ ಕತ್ತಿ ಇಟ್ಕೊಂಡ್ರೆ ಬಂದ ತಕ್ಷಣ ಓಡಕ್ ಅನುಕೂಲ ಆಗುತ್ತೆ. ವೀರಾಸನ ವ್ರತ ಮಾಡ್ತಾ ಇದ್ದ ರಾತ್ರಿ ಇಲ್ಲ. ಹೀಗಿರುವಾಗ ಒಂದ್ ದಿವಸ ಆ ಕೊಟ್ಟಿಗೆಗೆ ಒಂದು ಹುಲಿ ಬಂತು. ಹುಲಿ ಬಂದಿದ್ದು ನೋಡಿ ಹಸುಗಳೆಲ್ಲ ಕಿರ್ಚಾಡ್ತಾ ಇದ್ದ. ಕಿರ್ಚಾಡೋದು ನೋಡಿ ಒಂದು ಹಸುವನ್ನ ಹಿಡ್ಕೊಂಡ್ಬಿಡ್ತು ಹುಲಿ. ಬಾಯಿಗೆ ಸಿಕ್ಕ ಹಸು ಕಿರ್ಚಾಡ್ತಿರುವ ಇವನ್ ಎದ್ದೋದ. ಕತ್ತಲು, ಮಳೆ ಸುರಿತಾ ಇದೆ, ಬೆಳಕಿಲ್ಲ, ಚಂದ್ರನ ಬೆಳಕೂ ಇಲ್ಲ, ಒಳ್ಳೆ ಮಳೆಗಾಲದಂತೆ. ಎಲ್ಲಿ ಕತ್ತಿ ಸಿಗುತ್ತೋ ಬೀಸ್ಬಿಟ್ಟ ಅಲ್ಲಿ. ಅದರಲ್ಲಿ ಹಸು ತಲೆ ಕಡ್ದೋಯ್ತು. ತಲೆ ಕಡಿದ್ರೆ ಹುಲಿ ಕಿವಿ ಹರಿದೋಯ್ತು. ಕಿವಿ ಹರ್ಕೊಂಡು ರಕ್ತ ಸುರಿಸ್ಕೊಂಡು ಭಯದಿಂದ ಹುಲಿ ಓಡೋಯ್ತು. ಆ ರಕ್ತದ ಜಾಡಲ್ಲಿ ನೋಡಿ ಹುಲಿ ಸತ್ತೋಯ್ತು ಅನ್ಕೊಂಡು ಮಲಗ್ತಾನೆ. ಮಾರನೇ ದಿನ ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಹಸು ತಲೆ ಬಿದ್ದಿದೆ. ಅಯ್ಯೋ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅನ್ಕೊಂಡು ಬಂದ. ಅದೇ ಸಮಯದಲ್ಲೇ ವೈವಸ್ವತನೂ ಬಂದ, ವಸಿಷ್ಠರು ಬಂದ್ರು. ಗೋಹತ್ಯೆಯನ್ನ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡೋದು ಮಹಾಪರಾಧ, ಆದ್ರಿಂದ ನೀನು ಶೂದ್ರನಾಗಿ ಹೋಗ್ಬಿಡು ಅಂತ ಶಾಪ ಕೊಟ್ಟು. ಶೂದ್ರನಾಗ್ಬಿಡು ಅಂತ ಶಾಪ ಕೊಟ್ಟು. ಶಾಪ ಕೊಡ್ತಾ ಇದ್ದಂಗೆನೆ ಶಾಪ ತಗೊಂಡ. ನಾನ್ ತಪ್ಪು ಮಾಡಿದೆ, ನಾನ್ ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಕಾಂಪಿಟೇಷನ್ ಚಾಲೆಂಜ್ ಮಾಡಿ ಎಲ್ಲರಿಗಿಂತ ನಾನೇ ಉತ್ತಮ ಆಗ್ಬೇಕು ಅಂತ ಊರ್ಧ್ವರೇತಸ್ಕನಾಗಿ, ಮದುವೆ ಆಗದೆ ಊರ್ಧ್ವರೇತಸ್ಕನಾಗಿ ಕಾಡಲ್ಲಿ ಓಡಾಡ್ತಾ ಆದಷ್ಟು ಬೇಗ ದೇವರಲ್ಲಿ ಭಕ್ತಿಯನ್ನ ಪಡೆದಂತೆ. ಕಿವುಡ, ಮೂಕ, ಕುರುಡರು ಹೆಂಗಿರ್ತಾರೆ ಲೋಕದಲ್ಲಿ ಹಾಗೆಲ್ಲ ಓಡಾಡ್ಕೊಂಡಿದ್ದು ಕೊನೆಗೆ ಸಂಚಾರ ಮಾಡ್ತಾ 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 ಒಂದು ಕಾಡಿಗೆ ಬಂದ. ಆ ಕಾಡಲ್ಲಿ ಕಾಡ್ಗಿಚ್ಚಿತ್ತು. ಆ ಕಾಡ್ಗಿಚ್ಚಿನ ಒಳಗೆ ಪ್ರವೇಶ ಮಾಡಿ ದೇಹತ್ಯಾಗ ಮಾಡಿ ವೈಕುಂಠ ಕೊಟ್ಟವರು. ಇದು ಪೃಷಧ್ರ, ವೈವಸ್ವತ ಮನುವಿನ 10 ಪ್ರಧಾನ ಮಕ್ಕಳಲ್ಲಿ ಒಬ್ಬನಾದ ಪೃಷಧ್ರ ಚರಿತ್ರೆ. ಆದ್ದರಿಂದ ಸಾಧನೆಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಜೀವ ಯೋಗ್ಯತೆ ಅನ್ನೋದು ಮುಖ್ಯ ಆಗತ್ತೆ.
ಸ್ವರೂಪ ಅನ್ನೋದು ಮುಖ್ಯ ಆಗುತ್ತೆ, ಹೊರಗಿನ ದೇಹ ಅಂತ ಅನ್ನೋದು ಕಾರಣ ಅಲ್ಲ ಅಂತ ಅನ್ನೋದು ಈ ಕಥೆಯಿಂದ ಗೊತ್ತಾಗುವಂತ ಸಾರಾಂಶ. ಅಲ್ಲಿಂದ ಇನ್ನು ಮುಂದೆ ಕರುಷರು ಅಂತ ಮಗ, ಇನ್ನೊಬ್ಬ ಕರುಷ ಅಂತ ಮಗ. ಆ ಕರುಷನ ಮಕ್ಕಳೇ ಕಾರುಷರು ಅಂತ ಪ್ರಸಿದ್ಧರಾದ ನಾರ್ತ್ ಇಂಡಿಯಾಗೆ ರಾಜರವರೆಲ್ಲ. ಕೆಲವರು ಸೌತ್ ಇಂಡಿಯಾಗ ರಾಜರು, ಕೆಲವರೆಲ್ಲ ಉತ್ತರಾಪಥಕ್ಕೆ ಕಾರುಷರು ಅಂತ ಅವ್ರ ರಾಜರಾಗ್ಬಿಟ್ಟು. ಅವ್ರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಅದಾದ್ಮೇಲೆ ದೃಷ್ಟ ಅಂತ ಇನ್ನೊಬ್ಬ ಮಗ. ಆ ದೃಷ್ಟನ ಮಕ್ಕಳು ಧಾರ್ಷ್ಟರು ಅಂತ, ಅವ್ರ ಹೆಸರು ಹೇಳೋದಿಲ್ಲ. ಅವರೆಲ್ಲ ಆರಂಭದಲ್ಲಿ ಕ್ಷತ್ರಿಯರಾಗಿದ್ರು. ಅವರ ಮನೆಗಳಲ್ಲಿ ವೇದ ಓದೋದು, ಶಾಸ್ತ್ರಗಳು, ಪಾಠ, ಪ್ರವಚನ ಅದೆಲ್ಲ ಕೇಳಿ 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 ನಾವೇ ಬ್ರಾಹ್ಮಣರಾಗಬಾರ್ದು ಅಂತೆಲ್ಲ ಬ್ರಾಹ್ಮಣರೇ ಕನ್ವರ್ಟ್. ಯಾರು? ದೃಷ್ಟನ ಮನೆಯಲ್ಲಿ ಬರುವ ಎಲ್ಲರೂ, ಅವನ ಮಕ್ಕಳೆಲ್ಲ ಬ್ರಾಹ್ಮಣರೇ ಕನ್ವರ್ಟ್ ಆಗ್ಬಿಟ್ರು. ಕರುಷನ ಮಕ್ಕಳೆಲ್ಲ ಕಾರುಷರು ಅಂತ ಪ್ರಸಿದ್ಧರಾಗಿ ಚಕ್ರವರ್ತಿಗಳಾಗಿ ನಾರ್ತ್ ಇಂಡಿಯಾ ಉತ್ತರಾಪಥಕ್ಕೆ ರಾಜರಾಗಿ ಹೋಗ್ಬಿಟ್ರು. ಅಲ್ಲಿಗೆ 10 ಜನ ಮಕ್ಕಳಲ್ಲಿ 3 ಜನ ಮಕ್ಕಳು ಹೇಳ್ದಾಗಾಯ್ತು, ವೃಷಧ್ರ, ದೃಷ್ಟ, ಕರುಷ. ಅದಾದ್ಮೇಲೆ ನೃಗನ ಕಥೆ ಹೇಳ್ತಾನೆ. ಈ ನೃಗನ ಕಥೆ ಏನು ಅಂದ್ರೆ, ಅವನು ದಾನ ಕೊಡುವಾಗ ಸರಿಯಾಗಿ ದಾನ ಕೊಡದೆ ಒಂದೇ ತರ ದಾನವನ್ನ 100 ಜನ ಕೊಟ್ಟುಬಿಟ್ರೆ ನನಗ್ ಕೊಟ್ಟಿದ್ ಯಾವುದು ನಿಮಗ್ ಕೊಟ್ಟಿದ ಗೊತ್ತಾಗಲ್ಲ. ಆದ್ರಿಂದ ದಾನ ಕೊಡ್ಬೇಕಾದ್ರೆ ಒಂದೇ ತರದ್ ಕೊಡಬಾರ್ದಂತೆ. ಒಂದೇ ಮೆಟೀರಿಯಲ್, ಒಂದೇ ಬಣ್ಣ ಬೇರೆ ಇರ್ಬೇಕು, ಅದು ನಿಯಮ. ಅವ್ರಿಗೆ ಕೊಟ್ಟಿದ್ ಇವ್ರು ತಗೊಂಡೋಗ್ಬಿಟ್ರೆ ಮಿಕ್ಸ್ ಆಗ್ಬಾರ್ದು. ಆ ಮಿಕ್ಸ್ ಆಗಿದ್ದಕ್ಕೆ ಈ ನಾಭಾಗ ಇವನೇನ್ ಮೃಗ ಏನಾದ, ಅವನು ಓತಿಕೇತಾಗಿ ಬಿದ್ದುಬಿಟ್ಟ. ಕೇಳ್ತಾನೆ, ಸ್ವಾಮಿ ದಾನ ಕೊಟ್ಟು ಓತಿಕೇತಾಗಿ ಬರ್ಬೇಕಲ್ಲ, ಪರಿಹಾರ ಯಾವಾಗ ನನಗೆ ಅಂತ ಕೇಳಿದಾಗ ಅವನಿಗೆ ಕೊಡುವಂತ ಉತ್ತರ 28ನೇ ದ್ವಾಪರದಲ್ಲಿ ಭಗವಂತ ಕೃಷ್ಣಾವತಾರ ಮಾಡಿ ಬರ್ತಾನೆ. ಮಥುರಾ ನಿರ್ಮಾಣ ಮಾಡಿದಾಗ ಮಥುರೆ ಹೊರಗಡೆ ಹಾಳುಬಾವಿ ಇರುತ್ತೆ, ಅಲ್ಲಿ ಬಿದ್ದಿರ್ತ್ಯ. ಕೃಷ್ಣನ ಮೊಮ್ಮಕ್ಕಳು ಚೆಂಡಾಟ ಆಡುವಾಗ ಚೆಂಡು ಬೀಳುತ್ತೆ, ಕೃಷ್ಣನ್ ತೆಕ್ಕೋಡು ಅಂತಾರೆ. ಅವಾಗ ಕೃಷ್ಣ ಸ್ಪರ್ಶ ಆಗಿ ನಿನ್ ಶಾಪ ಮೋಚನೆ. ದಾನ ಕೊಟ್ಟು ಹೆಂಗಾಗ್ತಾರೆ ನೋಡಿ ಅವನ ಕಥೆ ಅದು. ಇನ್ನು ನಭ, ಆ ನಭನ ಮಗನ ಹೆಸರು ಜ್ಯೋತಿ. ಆ ಜ್ಯೋತಿಯ ಮಗನ ಹೆಸರು ನೋಡಿ, ಗಂಡಸರು ಹೆಂಗಸರು ಇಬ್ರು. ಅದರಿಂದ ಯಾವ ಲಿಂಗ ಇದು ಅನ್ನುವ ಶಬ್ದವೇ ನಮಗಂದ್ರೆ ಪ್ರಾಚೀನ ಕಾಲದಲ್ಲಿ ಹೆಂಗ್ ಹೆಸರಿಡ್ತಾ ಇದ್ರು ಅಂತ. ತಾರನ ಮಗ ಜ್ಯೋತಿ, ಜ್ಯೋತಿಯ ಮಗ ವಸು, ವಸುವಿನ ಮಗ ಪ್ರಕ್ರಮ. ಆ ಪ್ರಕ್ರಮನಿಗೆ 2 ಮಕ್ಕಳು, ಓಘವಂತ, ಓಘವತಿ ಅಂತಿಬ್ರು. ಓಘವತಿ ನದಿಯ ಹರಿದು ಬಿಟ್ಲವಳು. ಆ ಓಘವಂತನ ಮಗಳೇ ಓಘವತಿ. ಆ ಓಘವತಿ ಅವಳನ್ನ ಮದುವೆ ಆಗ್ಲಿಕ್ಕೆ ಬಂದವನು ಯಾರು? ಸುದರ್ಶನ ಅಂತ. ನೋಡಿ ಎಲ್ಲ ಹೇಳ್ತಾರೆ ಇಲ್ಲಿ. ಆ ಸುದರ್ಶನ ಯಾರು, ಅವನ್ ಯಾರ ಮಗ, ಎಲ್ಲಿಂದ ಬಂದ, ಯಾವೂರ್ನವನು, ಏನು ಡಿಸ್ಕ್ಲೋಸೇ ಮಾಡಲ್ಲ ವೇದವ್ಯಾಸ ಪುರಾಣದಲ್ಲಿ. ಇದನ್ನ ಬೇರೆ ಇನ್ಯಾವುದೋ ಪುರಾಣ ಓದಬೇಕಾದ್ರೆ ಮಧ್ಯ ಸಿಗುತ್ತೆ. ಸುದರ್ಶನ ಅನ್ನೋನ್ ಕಾಶಿ ಪ್ರದೇಶದ ರಾಜ. ಆ ಕಾಶಿ ರಾಜನಿಗೆ ಯಾರು ನಿರಂತರ 15-20 ದಿನ ಉಪವಾಸದಲ್ಲೇ ಇದ್ದು ಗಾಳಿಯಲ್ಲೇ ಯಾರು ಬದುಕಿರ್ತಾಳೆ ಅವಳನ್ನು ಮದುವೆ ಆಗ್ಬೇಕು ಅಂತ ಅವನ ಸಂಕಲ್ಪ. ವಿಚಿತ್ರವಾಗಿರುತ್ತೆ ಸಂಕಲ್ಪ ನೋಡಿ. ಅವಾಗ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ನೋಡುವಾಗ ಇಲ್ಲಿ ಬಂದ್ರೆ, ಇಲ್ಲಿ ಆ ಹೋಗವತಿ ಆ ಹೆಣ್ಣು ಮಗಳು ಊಟ ಮಾಡೇ ಗೊತ್ತಿಲ್ಲ ಅವಳು, ಬರೀ ಗಾಳಿಯಲ್ಲೇ ಗೊತ್ತಿಲ್ಲ. ಬರೀ 18-20 ದಿನ ಅಲ್ಲ, ಜೀವನ ಪೂರ್ತಿ ನಿಂಗೆ ಈ ತರ ವ್ಯವಸ್ಥೆ ನಿನಗಿದೆ ಅಂತ ತಿಳಿದ ಆ ಕಾಶಿಯ ಸುದರ್ಶನ ಅನ್ನುವ ರಾಜ ಇವಳನ್ನು ಮದುವೆ ಆದ ಅನ್ನೋ ಉಲ್ಲೇಖ ಲಿಂಗಾದಿ ಪುರಾಣಗಳಲ್ಲಿ ನಮಗೆ ಸಿಗತ್ತೆ. ಅಲ್ಲಿಗೆ ಅವನು ಮುಗೀತು. ಇನ್ನು ನರಿಷ್ಯಂತ ಅಂತ ಒಬ್ಬ ರಾಜ, ನರಿಷ್ಯಂತ ಅಂತ ಅವನು ಕರೀತಾರೆ. ಆ ನರಿಷ್ಯಂತ ರಾಜನ ಮನೆಯಲ್ಲಿ ಅನೇಕ ರಾಜರು. ಆ ಅನೇಕ ರಾಜರಲ್ಲಿ ಪ್ರಧಾನ ರಾಜನಾಗಿ ಬರತಕ್ಕಂಥವನು ದೇವದತ್ತ ಅಂತ ಒಬ್ಬ ರಾಜ. ಚಿತ್ರಸೇನ ನರಿಷ್ಯಂತನ ಮಗ. ಆ ಚಿತ್ರಸೇನನ ಮನೆಯಲ್ಲಿ ಬರತಕ್ಕಂಥವ ದೇವದತ್ತ. ಆ ದೇವದತ್ತನ ತಪಸ್ಸಿಗೆ ಒಲಿದ ಅಗ್ನಿ ಅವನು ಮಗನ ಹುಟ್ಟುಬಿಡ್ತಾನೆ. ಯಜ್ಞ ಮಾಡಿ 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 ಅಗ್ನಿಯನ್ನ ವಿಶೇಷವಾಗಿ ಸೇವೆ ಮಾಡ್ತಾನವನು. ಆ ಸೇವೆಗೆ ಸಂತೋಷ ಪಟ್ಟಂತಹ ಮಹಾನುಭಾವನಾಗಿರ್ತಕ್ಕಂತಹ ಅಗ್ನಿ ಏನಿದ್ದಾನೆ, ನಾನೇ ನಿನ್ ಮಗನಾಗಿ ಬರ್ತೀನಿ ಹುಟ್ಟುಬಿಟ್ಟ. ಹುಟ್ಟಿ ಅವನಿಗೆ ಕಾನೀನ ಅಂತ ಹೆಸರು. ಕಾನೀನ ಇತಿ ವಿಖ್ಯಾತೋ ಜಾತು ಕರ್ಣ್ಯೋ ಮಹಾನ್ ಋಷಿ ಅಂತ ಇಲ್ಲಿ ಬರುತ್ತೆ. ಅವನಿಗೆ ಕಾನೀನ ಅಂತ ಹೆಸರು. ಅವನಿಗೆ ಇನ್ನೊಂದು ಹೆಸರು 9ನೇ ಸ್ಕಂದದಲ್ಲಿ ಬೇರೆ ಇನ್ನೇನಿಲ್ಲ ಹೆಸರು. ಆ ಹೆಸರುಗಳ ಕತೆ
ಹೆಸರು ಹೆಸರಿಗೊಂದು ಕಥೆ. ಆದ್ರಿಂದ ವಂಶ ವಿಸ್ತಾರ ನಮ್ಮ ಬುದ್ಧಿಗೆ ಕಸರತ್ತಿಗೆ ಕೊಡುವಂತ ಒಳ್ಳೆ ಸ್ಕಂದ ಅದು 9ನೇ ಸ್ಕಂದ. ಆದ್ದರಿಂದ ಕಾನೀನ ಅಗ್ನಿಯನ್ನು ಹುಟ್ಟಿದ ಅವನಿಗೆ ಇನ್ನೊಂದು ಹೆಸರು ಜಾತೂಕರ್ಣ್ಯ ಅಂತ. ಈ ವೇದ ಓದುವವರಿಗೆ ಗೊತ್ತಿರುತ್ತೆ. ಜಾತೂಕರ್ಣ್ಯ ಅಂತ ಒಬ್ಬ ಋಷಿ ಅವನು. ಅಲ್ಲಿಂದ ಮುಂದೆ ಬಂದ ವಂಶದವರೆಲ್ಲ ನರಿಷ್ಯಂತನಲ್ಲಿ ಒಂದ್ 8 ತಲೆಮಾರು ದೇವದತ್ತನ ತನಕ ಎಲ್ಲ ಕ್ಷತ್ರಿಯರಾಗಿದ್ರು. ಅಲ್ಲಿಂದ ಇನ್ನು ಮುಂದೆ ಬರುವಾಗ ಜಾತೂಕರ್ಣ್ಯ ಕಾನೀನದಿಂದ ಎಲ್ಲ ಜಾತೂಕರ್ಣ್ಯ ಗೋತ್ರದವರಾಗಿ ಬ್ರಾಹ್ಮಣರ ಕನ್ವರ್ಟ್ ಆಗುದು. ಅವರ ಕ್ಷತ್ರಿಯ ವಂಶ ಮತ್ತು ಬ್ರಾಹ್ಮಣ ವಂಶ ಮಿಕ್ಸ್ ಅಪ್ ಆಯ್ತು. ಇದು ನರಿಷ್ಯಂತ ಮಹಾರಾಜರ ಕಥೆ. ಅದಾದ್ಮೇಲೆ ದಿಷ್ಟ ಅಂತ ಒಬ್ಬ ಬರ್ತಾನೆ. ಆ ದಿಷ್ಟನ ಮಗನೇ ನಾಭಾಗ. ಈ ನಾಭಾಗ ಅಲ್ಲ, ಈ ಇಬ್ರು ನಾಭಾಗರು ಬರ್ತಾರೆ ಇಲ್ಲಿ. ವೈವಸ್ವತ ಮನುವಿನ 10 ಜನ ಮಕ್ಕಳಲ್ಲಿ ಒಬ್ಬ ನಾಭಾಗ. ಅವನ್ ದಿನ ನಾವು ಟಚ್ ಮಾಡಿಲ್ಲ ಇನ್ನವನು. ದಿಷ್ಟ ಅನ್ನುವ ವೈವಸ್ವತ ಮನುವಿನ ಒಬ್ಬ ಮಗ, ಅವನ ಹೆಸರು ನಾಭಾಗ. ಅವನಿಗೆ ವ್ಯಾಪಾರ ಮಾಡೋದು, ಕೃಷಿ ಮಾಡೋದು, ಗೋವುಗಳನ್ನ ಕಾಯೋದು ಅದು ಅವನಿಗೆ ಇಷ್ಟ. ಆದ್ರಿಂದ ಕರ್ಮಣ ವೈಶ್ಯತಾಂಗತಃ. ಈ ಕೆಲವರು ಕರ್ಮದಿಂದ ಬ್ರಾಹ್ಮಣರಾಗ್ಬಿಟ್ರೆ, ಇನ್ನು ಕೆಲವರು ಕರ್ಮದಿಂದ ಏನಾದ್ರು ವೈಶ್ಯನಾದ. ಅವನ ಮನೆಯಲ್ಲಿ ಹುಟ್ಟಿ ಬಂದ ಮಹಾನುಭಾವನೆ. ಯಾರ ತರ ಯಜ್ಞವನ್ನ ಮಾಡ್ತೀವಿ ಅಂತ ನಮಗ್ ಕಲ್ಪನೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ವೋ ಅಂಥ ಮಹಾನುಭಾವನಾದ ಮರುತ್ತ ಚಕ್ರವರ್ತಿ. ಮರುತ್ತ ಚಕ್ರವರ್ತಿ ಅಂತ ಸೂರ್ಯವಂಶ ಇಬ್ರು ಬರ್ತಾರೆ. ರಾಮದೇವರ ವಂಶದಲ್ಲಿ ಬರತಕ್ಕಂಥವನೊಬ್ಬ ಇವನು. ಯಾರು? ಮರುತ್ತ. ರಾಮದೇವರಿಗೆ 2 ಮಕ್ಕಳು, ಕುಶ ಲವ. ಲವಕುಶ ಅಂತೀವಿ ನಾವು. ಅದರಲ್ಲಿ ಕುಶ ದೊಡ್ಡವನು. ಅವನು ಕಟ್ಟ ಊರು ಕುಶಾವರ್ತ ಅಂತ ಊರು ಬರುತ್ತೆ. ಅದು ಲವ ಕಟ್ಟಿದ ಊರೇ ಲವಪುರಿ. ಇವತ್ತು ಪಾಕಿಸ್ತಾನದಲ್ಲಿ ಲಾಹೋರ್ ಅಂತ ಆಗೋಗಿದೆ ಇವತ್ತು. ಇದರಲ್ಲಿ ಆ ವಂಶದಲ್ಲಿ ಕೊನೆಗೆ ಬರತಕ್ಕಂಥವನೇ ಮರುತ್ತ. ಇಲ್ಲಿ ಈ ಮರುತ್ತ ಅಲ್ಲ, ನಾಭಾಗನ ಮನೆಯಲ್ಲಿ ಬರತಕ್ಕಂಥವನು. ಏನು ವೈಶ್ಯನಾಗಿ ಏನು ಪರಿವರ್ತಿದ್ರ ಗೋವುಗಳನ್ನ ಕೋಟಿ ಕೋಟಿ ಗೋವುಗಳನ್ನ ಕಾಪಾಡ್ತಾ ಇದ್ನಲ್ಲ, ಆ ವಂಶದಲ್ಲಿ ಬಂದ ಚಕ್ರವರ್ತಿ ಮರುತ್ತ ಚಕ್ರವರ್ತಿ. ಅವನು ನಾನು ಮಾಡ್ದ ಹಾಗೆ ಯಾಗ ಇನ್ಯಾರೂ ಮಾಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟ. ಸರಿ, ನಾನು ಮಾಡ್ದಾಗ ಯಾಗ ಇನ್ಯಾರು ಮಾಡಬಾರ್ದಲ್ಲ ಅಂತ ಪುರೋಹಿತರು ಬೇಕಲ್ಲ ಅಂತಂದ್ರೆ ಒಳ್ಳೆ ಮಹಾಯೋಗಿಗಳು. ಅವ್ರ ಹೆಸರು ಸಂವರ್ತ ಅಂತ. ಅವ್ರ ಹೆಸರು, ಪುರೋಹಿತರ ಹೆಸರೇನು? ಸಂವರ್ತ. ಯಾರ ಮಗ ಅವರು ಅಂದ್ರೆ ಆಂಗಿರಸ್, ಚತುರ್ಮುಖ ಬ್ರಹ್ಮದೇವರ ಮಗ ಆಂಗಿರ. ಆ ಆಂಗಿರರ ಮಗ ಸಂವರ್ತ. ಬ್ರಹ್ಮದೇವರ ಹತ್ರನೇ ಶಾಸ್ತ್ರಾಧ್ಯಯನ ಮಾಡಿದ ಜ್ಞಾನಿ. ಅವನು ಇವನಿಗೆ ಪುರೋಹಿತನಾಗಿ ಮಹಾಯೋಗಿಯಾಗಿ ಏನ್ ಮಾಡ್ತಾ ಇದ್ದಾನೆ? ಯಜ್ಞಯಾಗಾದಿಗಳನ್ನ ಮಾಡಿಸ್ತಾನೆ. ಇಲ್ಲಿ ಹೇಳ್ತಾರೆ, ಮರುತ್ತ ಮಹಾರಾಜ ಮಾಡಿದ ಯಜ್ಞಗಳನ್ನ ಬೇರೆ ಯಾರಿಗೂ ಕಲ್ಪನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ದೇವತೆಗಳನ್ನ ಸೋಮರಸದಿಂದ ತೃಪ್ತಿಪಡಿಸಿದ್ರೆ ಬ್ರಾಹ್ಮಣರಿಗೆ ದಕ್ಷಿಣೆಯಿಂದ ತೃಪ್ತಿಪಡಿಸ್ತಕ್ಕಂತ ವ್ಯಕ್ತಿ. ಅವನ ಯಾಗದಲ್ಲಿ ಬಡಸಕ್ಕೆ ಯಾರು ಬಂದಿದ್ರು, ಸಭೆಯಲ್ಲಿ ಕೂತ್ಕೊಂಡವ್ರು ಯಾರು ಅನ್ನೋದನ್ನ ಹೇಳಲಿಕ್ಕೆ ವೇದ ಮಂತ್ರ ಇದೆ. ಆ ವೇದ ಮಂತ್ರದ ಸಾರವನ್ನ ಇಲ್ಲಿ ಭಾಗವತ ಕೊಡುತ್ತೆ. ಮರುತಃ ಪರಿವೇಷ್ಟಾರೋ ವಿಶ್ವೇ ದೇವಾ ಸಭಾಸದಃ ಅಂತ ಭಾಗವತದ ಮಾತು. ಅದರ ಮೂಲಭೂತವಾದ ವೇದ ಮರುತಃ ಪರಿವೇಷ್ಟಾರೋ ಮರುತ್ತಸ್ಯಾವ ಸಂಗ್ರಹೇ ಆವೀಕ್ಷಿತಸ್ಯ ಕಾಮ ಪ್ರೇಯ ವಿಶ್ವೇ ದೇವಾ ಸಭಾಸದ ಇತಿ. ಈ ಸಾಂಗ್ಗಳೆಲ್ಲ ಮಹಾಮಂಗಳಾರತಿ ಮಾಡಿದ್ಮೇಲೆ ಈ ಮಂತ್ರ ಹೇಳ್ತಾರದು. ಅವನ್ ಮನೆಗೆ ಎಷ್ಟು ಜನ ಊಟಕ್ಕೆ ಬಂದಿದ್ರು ಅಂದ್ರೆ ದೇವತೆಗಳೇ ಅಡಿಗೆಯವರಂತೆ, ಬಡಿಸೋರು ದೇವತೆಗಳೇ, ಎಂಜಲು ಹೋಮ ಮಾಡೋರೆಲ್ಲ ದೇವಸ್ತ್ರೀಯರುಗಳೇ, ಸಭೆ ಒಳಗೆ ಕೂತ್ಕೊಳ್ಳಕ್ಕಿರೋರೆಲ್ಲ ವಿಶ್ವ ದೇವತೆಗಳೇ. ಮರುತ್ತ ಮಹಾರಾಜ ಮಾಡಿದ ಯಜ್ಞದಲ್ಲಿ ನಾನು ಭಾಗವಹಿಸಿಲ್ಲ ಅಂತ ಅನ್ನೋದು ದೇವತೆಗಳಿಗೆ ಅಪಮಾನ ಅಂತೆ. ಅದಕ್ಕೆ ಕರೀದೇ ಇರ್ಲಿ ದೇವತೆಗಳೆಲ್ಲ ಅವನ ಯಾಗಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ರು. ಅಂತಹ ಮಹಾನುಭಾವ ಅಂದ್ರೆ ನಾವು ಗೋರಕ್ಷಣೆಯನ್ನ, ಭೂಮಿಯನ್ನ, ವ್ಯಾಪಾರವನ್ನ ಸರಿಯಾದ ಶುದ್ಧ ಕ್ರಮದಲ್ಲಿ ಮಾಡಿದ್ರೆ ನಮ್ಮಿಂದ ಎಂಥವ್ರು ಬರ್ತಾರೆ, ಎಂಥ ರೀತಿಯಾದಂತಹ ಸಾಧನೆ ನಮ್ಮಿಂದ ಆಗತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ನಿಂತಿರ್ತಕ್ಕಂಥ ಮಹಾನುಭಾವ ಯಾರು? ಮರುತ್ತ ಚಕ್ರವರ್ತಿ. ಅಷ್ಟು ಮಾತ್ರ ಅಲ್ಲ, ಅವನ ವಂಶದಲ್ಲಿ ಮುಂದೆ ಬಂದವನೇ ತೃಣಬಿಂದು ಅಂತ ಒಬ್ಬ ರಾಜ. ಅಲ್ಲಿಂದ ಹಿಂದೆ ಬೇಕಾದಷ್ಟು ಜನ ಇದ್ದಾರೆ, ಹೆಸರು ಹೇಳ್ತಾ ಹೋದ್ರೆ ಆಮೇಲೆ ಎಲ್ಲ ಸರಿ ಹೋಗಲ್ಲ. ಅದಕ್ಕೋಸ್ಕರವಾಗಿ ಪ್ರಧಾನರಾದ ಹೆಸರನ್ನು ಮಾತ್ರ ಹೇಳ್ತೀನಿ ಅಷ್ಟೇ.
ತೃಣಬಿಂದು ಅಂತ ಒಬ್ಬ ರಾಜ. ಆ ಮರುತ್ತ ಮಹಾರಾಜನ 3ನೇ ಜನರೇಷನ್ ನಲ್ಲಿ ಬರತಕ್ಕಂಥವನು ತೃಣಬಿಂದು. ಆ ತೃಣಬಿಂದು ಎಷ್ಟರ ಮಟ್ಟಿಗೆ ಅವನಲ್ಲಿ ಸಾಧನೆ ಇತ್ತು, ಗುಣಗಳಿತ್ತು ಅಂತಂದ್ರೆ, ಅವನ ಹತ್ರ ನೋಡಿ ರಾಜರ ಹೆಣ್ಣುಮಕ್ಕಳು, ಮನುಷ್ಯರ ಹೆಣ್ಣುಮಕ್ಕಳು, ನಮ್ಮಂಥವ್ರಿಗೆ ಅವನು ಗಂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ಅವನು ಮಹಾಯೋಗ್ಯ ಅಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾ ಇದ್ದಂತೆ. ಅದಕ್ಕೋಸ್ಕರವಾಗಿ ಇವನ ಗುಣಗಳಿಗೆ ಆಕರ್ಷಿತಳಾಗಿ ಅವನನ್ನೇ ಮದುವೆ ಆಗಬೇಕು ಅಂತ ಸ್ವರ್ಗದಿಂದ ಒಬ್ಬ ಅಪ್ಸರೆ ಬರ್ತಾಳ. ಅವಳ ಹೆಸರೇನು? ಅಲಂಬುಸ. ಅಲಂಬುಸ ಎನ್ನುವಂತಹ ಹೆಸರುಗಳೇ ವಿಚಿತ್ರವಾಗಿದೆ ನೋಡಿ ಇದೆಲ್ಲ. ಅಲಂಬುಸ ಎನ್ನುವಂತಹ ಅಪ್ಸರೆ ಸ್ವರ್ಗದಿಂದ ಕೆಳಗಿಳಿದು ಬರ್ತಾಳೆ. ನಮ್ಗೆ ಯಾಕಿಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಕಡೆಗಳಲ್ಲಿ ಭಾಗವತ ಮಾಡುವಾಗ 9ನೇ ಸ್ಕಂದ 10 ನಿಮಿಷ ಕೊಡ್ತಾರೆ ಟೈಮ್. 1 ಗಂಟೆ 3/4 ಗಂಟೆಯಲ್ಲಿ 9 ಸ್ಕಂದ ಹೇಳಿ ಅಂದ್ರೆ ಏನು ಹೇಳಕ್ಕಾಗಲ್ಲ. ಇದು ಕೂಡ ದೊಡ್ಡ ಸೌಭಾಗ್ಯ. ಇದು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಇವರೆಲ್ಲ, ರಾಜ್ಞಾಂ ಹರಿಯರ್ಪಿತಾತ್ಮನಾಮ, ಇವರೆಲ್ಲ ಬದುಕಿದ್ದು ಅವ್ರಿಗೋಸ್ಕರ ಬದುಕಿದವರೇ ಅಲ್ಲ ಅವ್ರು ಯಾರು. ದಾನ ಧರ್ಮ ಯಜ್ಞ ಯಾಗ ದೇವ್ರ ಪೂಜೆ ಅಂತಲೇ ಬದುಕಿದ ರಾಜರು. ಕೊನೆಗೆ ಹೇಳ್ತಾರೆ, ಇವ್ರ ಮಹಿಮೆ ಅಲ್ಲ, ಇವ್ರ ಹೆಸರು ಕೇಳಿಬಿಟ್ರೆ ಸಾಕು ತುಂಬಾ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಚಕ್ರವರ್ತಿಗಳ ಮಹಿಮೆ ಅಪಾರವಾದ ಮಹಿಮೆ, ಮಹಾನುಭಾವರದ್ದೆಲ್ಲ. ಆ ಅಲಂಬುಸ ಅನ್ನುವಂತ ಅಪ್ಸರೆ ಇವ್ ಮದುವೆ ಆಗ್ಬೇಕು ಅಂತ ಬಂದ್ರು. ಮದುವೆ ಆಗಬೇಕು ಅಂತ ಬಂದಾಗ ಅವಳಲ್ಲಿ ಒಟ್ಟು 4 ಜನ ಮಕ್ಕಳಾಗ್ತಾರೆ. ಒಬ್ಬಳಿಗೆ ಇಳಿಬಿಳ ಅಂತ ಹೆಸರನ್ನ ಕೊಡ್ತಾರೆ. ಇನ್ನೊಬ್ಬ 3 ಜನ ಗಂಡು ಮಕ್ಕಳಲ್ಲಿ ಒಬ್ಬ ಪ್ರಧಾನನಾಗಿರ್ತಕ್ಕಂಥವನು ವಿಶಾಲ ಅಂತ ಮಗನಾದ. ನೋಡಿ, ವಿಶಾಲ ಅಂತ ಹೆಣ್ಮಕ್ಳಿಗೆ ಹೆಸರಿಡ್ತಾರೆ, ವಿಶಾಲ ಅಂತ ಕರೀತಾರೆ ಅವನ್ನೆಲ್ಲ. ಇಲ್ಲಿ ವಿಶಾಲ ಅಂತ ಅನ್ನೋದು ಗಂಡು ಮಗ, ಇಳಿಬಿಳ ಅಂತ ಹೇಳಿ ಹೆಣ್ಮಗಳು. ಆ ಇಳಿಬಿಳಾದೇವಿಯನ್ನ ಯಾರು ಮದುವೆ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ. ಅವಳು ತೃಣಬಿಂದು ಮಹಾರಾಜನ ಮಗಳಾಗಿ ಬಂದಿದ್ದಾಳೆ, ಅಪ್ಸರೆ ಮಗಳು. ಅಪ್ಸರೆ ಮಗಳನ್ನ ಮದುವೆ ಆಗೋರು ಯಾರು? ಹತ್ರ ಮರುತ್ತ ಮಹಾರಾಜನ ಮರಿಮಗಳು ಅಂತಂದ್ಮೇಲೆ ಸಾಮಾನ್ಯರು ಸಿಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಪುಲಸ್ತ್ಯರ ಮಗನಾದಂತಹ ವಿಶ್ರವಸ್ಸನ್ನ ಗಂಡು ತಂದ್ಬಿಟ್ರು. ಯಾರು ಪುಲಸ್ತ್ಯರು? ಚತುರ್ಮುಖ ಬ್ರಹ್ಮ, ಬ್ರಹ್ಮನ ಮಗ ಪುಲಸ್ತ್ಯ, ಪುಲಸ್ತ್ಯನ ಮಗ ವಿಶ್ರವಸ್. ರಾವಣನ್ ತಂದೆ ಅಂತ ಏನ್ ಹೇಳ್ತೀವಿ. ರಾವಣನ್ ದೊಡ್ಡಮ್ಮ ಇವಳು, ಕೈಕಸಿ 2ನೇವಳು, ಇಳಿಬಿಳ ದೊಡ್ಡವಳು. ಆ ಇಳಿಬಿಳ ದೇವಿಯನ್ನ ಇವನು ತೃಣಬಿಂದು ಮಹಾರಾಜ ಅಲಂಬುಸಾದೇವಿ ಕನ್ಯಾದಾನ ಮಾಡಿಕೊಟ್ಟಿದ್ ಯಾರಿಗೆ? ವಿಶ್ರವಸ್ತಿಗೆ. ಅವಳಲ್ಲಿ ಅವನಂತೆ ಯೋಗ ಸಿದ್ಧನಾಗಿರ್ತಕ್ಕ ಐಳಿಬಿಳ ಅಂತ ಹುಟ್ಟಿ ಬಂದ. ಆ ಐಳಿಬಿಳನಿಗೆ ಕುಬೇರ ಅಂತ ಹೆಸರು. ಉತ್ತರ ದಿಕ್ಕಿಗೆ ಅಧಿಪತಿಯಾದ, ಎಲ್ಲ ಜನಕ್ಕೆ ಅಧಿಪತಿಯಾದ ಮಹಾಯೋಗೇಶ್ವರನಾದ. ಆದ್ರಿಂದ ಎಲ್ಲ ಮಂತ್ರ ಹೇಳಬೇಕಾದ್ರೆ ಕೊನೆಯ ಒಂದ್ ಮಾತಂತ, ರಾಜಾದಿರಾಜಾಯ ಪ್ರಸಖ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ. ಎಲ್ಲ ಕುಬೇರನೇ ಮಂತ್ರ. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಅಂತ ಪ್ರತಿನಿತ್ಯ ಉತ್ಸವ ಯಾರು ಕೊಡ್ತಾರೆ, ಸೇವೆ ಯಾರು ಮಾಡ್ತಾರೆ, ಅದು ಹೇಳೋರಿಗೆ ಗೊತ್ತಿರಲ್ಲ. ನಮಗ್ ಗೊತ್ತಿದ್ರೆ ಪುಣ್ಯ ಬರುತ್ತೆ. ನಾವು ಏನು ಅಭಿಷೇಕ, ಹೋಮ, ಪೂಜೆ, ದೀಪಾರಾಧನೆ ಏನ್ ಸೇವೆ ಮಾಡಿಸಿದ್ವಿ, ನಮ್ಮಲ್ಲಿ ಇರುವ ದುಡ್ಡಿಗೆ ಮುಖ್ಯ ಅಧಿಪತಿ ಯಾರು? ಕುಬೇರ. ಅವನು ಕೊಟ್ಟ ಸಂಪತ್ತನ್ನ ನಾವು ಒಂದು ಭಾಗ ತೆಗೆದು ಈ ತರ ಜ್ಞಾನ ಕಾರ್ಯ, ಯಜ್ಞ ಕಾರ್ಯ, ಅನ್ನದಾನ, ದೀಪ ಉಪಯೋಗ ಮಾಡಿದ್ವಿ. ಆದ್ದರಿಂದ ನಮಗೆ ದುಡ್ಡು ಕೊಟ್ಟು ಒಳ್ಳೆ ಕೆಲಸ ಮಾಡುವಂತೆ ಪ್ರೇರಣೆಯನ್ನು ಮಾಡಿದ ಕುಬೇರ, ನಿಂಗ್ ನಮಸ್ಕಾರ ಅಂತ ಎಲ್ಲಾ ಕಾಲದಲ್ಲಿ ಮಹಾಮಂಗಳಾರತಿ ಆದ್ಮೇಲೆ ಪ್ರಾರ್ಥನೆ ಮಾಡುವಂತ ಮಂತ್ರ. ಕುಬೇರನ್ ಯಾಕೆ ಕೇಳ್ತಾರೆ ಅನ್ನೋ ಪ್ರಶ್ನೆ ಬಂದ್ರೆ ಇಲ್ಲಿ ಬರುತ್ತೆ. ಕುಬೇರನಂತವನು ಬಂದಿದ್ದು ಯಾಕೆ ಅಂತಂದ್ರೆ, ನಾಭಾಗ ದಿಷ್ಟನ ಮಗನಾಗಿರ್ತಕ್ಕ ನಾಭಾಗ ಸರಿಯಾಗಿ ಕೃಷಿ, ವಾಣಿಜ್ಯ, ಗೋರಕ್ಷವನ್ನು ಮಾಡಿದ್ದಕ್ಕೆ ಕುಬೇರ ಬಂದ ಮನೆಗೆ. ಮಹಾಯೋಗೇಶ್ವರ ಇಳಿಬಿಳ, ಯೋಗೇಶ್ವರನಾದ ಬ್ರಹ್ಮದೇವರಿಂದ ಪುಷ್ಪಕ ವಿಮಾನವನ್ನು ಪಡೆದ. ಅವನು ಮಾಡಿದ ಪುಣ್ಯ ಸಂಪತ್ತಿ ಏನಿತ್ತು ಅಂದ್ರೆ, ರುದ್ರದೇವರಿಗೆ ಫ್ರೆಂಡ್ ಸರ್ಕಲ್ಲೇ ಇಲ್ಲ. ಆಕ್ಚುಲ್ ಆಗಿ ಎಲ್ಲ ಮೈ ಮೇಲೆ ಬಟ್ಟೆ ಇಲ್ದಿರೋ ತಪಸ್ವಿಗಳೇ ಶಿವನಿಗೆ ಫ್ರೆಂಡ್ಸು. ಇಲ್ಲ ಅಂದ್ರೆ ಭೂತ ಪ್ರೇತ ಪಿಶಾಚಿಗಳೇ. ಅವ್ರನ್ನ ಬಿಟ್ರೆ ದುಡ್ಡಿರೋರು ಯಾರೂ ಶಿವನಿಗೆ ಫ್ರೆಂಡ್ಸ್ ಇಲ್ಲ. ಕುಬೇರನ ಪುಣ್ಯ ವಿಶೇಷ ಏನು ಅಂದ್ರೆ, ಶಿವನ ಫಸ್ಟ್ ಸರ್ಕಲ್ ಅಲ್ಲಿ ಬರುವ ಮೊದಲನೇ ಅವನೇ ಕುಬೇರ. ಕುಬೇರನಿಗೂ ಶಿವನ ಮನೆಗೂ ಎಷ್ಟು ಕ್ಲೋಸ್ ಫ್ರೆಂಡ್ಸು ಅಂತಂದ್ರೆ, ಕೈಲಾಸಕ್ಕೂ ಕುಬೇರನ ಮನೆಗೂ ಬಹಳ ಹತ್ರ. ಪಾಂಡವರು ವನವಾಸದಲ್ಲಿ ಉತ್ತರ ದಿಗ್ವಿಜಯಕ್ಕಾಗಿ ಹೋದಾಗ ಕೈಲಾಸಕ್ಕೆ ಹೋಗಿ ಅಲ್ಲಿಂದ ಕೆಳಗಿಳಿದು ಬರುವ ಕುಬೇರನ ಮನೆ ಸ್ವಲ್ಪ ದಿನ ಇತ್ತು ಕೆಳಗೆ ಬರ್ತಾರೆ.
ಅಂದ್ರೆ ಕೈಲಾಸಕ್ಕೂ ಕುಬೇರನ ಮನೆಗೂ ಬಹಳ ಹತ್ರ. ಯಾಕೆ ಅಂತಂದ್ರೆ ಕುಬೇರನಿಗೂ ಶಿವನಿಗೂ ಅತ್ಯಂತ ಆಪ್ತ ಗೆಳೆತನ. ರುದ್ರದೇವರಿಂದ ವಿಶೇಷವಾಗಿ ಪಾಠ ಕೇಳತಕ್ಕಂತಹ ವ್ಯಕ್ತಿ ಆ ಕುಬೇರನ ಅಜ್ಜ, ಮಾತಾಮಹ. ಯಾರು? ತೃಣಬಿಂದು ಮಹಾರಾಜ. ಅಲ್ಲಿಂದ ಇಳಿಬಿಳಾದೇವಿ ಪಾಪ ಕೊನೆಗೆ ಆ ಕೈ ಇದೇ ನೋಡಿ ಯಾವ ಮಟ್ಟಕ್ಕೆ ಪುರುಷ ವ್ಯತ್ಯಾಸ ಮಾಡ್ತಾರೆ ಅಂದ್ರೆ, ಇದೇ ಭಾಗವತದಲ್ಲೇ ಆರಂಭದಲ್ಲಿ ನಮಗೆ ನಿರೂಪಣೆಯನ್ನ ಮಾಡಿ ಕೊಡ್ಬೇಕಾದ್ರೆ ಪುಲಸ್ತ್ಯರ ಮಗನಾಗಿ ರಾವಣ ಹುಟ್ಟು ಬಂದ ಅಂತ ಒಂದ್ ಹೇಳ್ತಾರೆ. ಅದರಲ್ಲಿ ಮಧ್ಯ ವಿಶ್ವವಸನ್ ಕಟ್ ಮಾಡೇ ಬಿಟ್ರು. ಇವಾಗ ಹೇಳ್ಬೇಕಾದ್ರೆ ವಿಶ್ವವಸ್ತಿನ ಬಗ್ಗೆ ಮಾತಾಡೋದು. ಮುಂದೆ ಇದೇ 9ನೇ ಸ್ಕಂದದಲ್ಲೇ ಮಗನಾದಂತ ರಾವಣ. ಅಂದ್ರೆ ಪುರಾಣವನ್ನ ಪೂರ್ತಿ ಓದ್ರಿ, ಅರ್ಧಂಬರ್ಧ ಓದಿ ನೀವು ಕನ್ಫ್ಯೂಸ್ ಆಗಿ ಬೇರೆಯವ್ರನ್ನು ಕನ್ಫ್ಯೂಸ್ ಮಾಡಬೇಡಿ ಅಂತ ವೇದವ್ಯಾಸರ ತಾತ್ಪರ್ಯ. ಅಲ್ಲಿ ಓದ್ಬಿಟ್ಟು ಇಲ್ಲ ಓದಿಲ್ಲ ಪೂರ್ತಿ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಈ ದೃಷ್ಟಿಯಲ್ಲಿ ಆ ಇಳಿಬಿಳಾದೇವಿ ಅವಳು ಕುಬೇರ ಚೈತ್ರರಥ ವನ, ಇನ್ಯಾವ ಮಟ್ಟಿಗೆ ಸೌಗಂಧಿಕ ಪುಷ್ಪ ವನ ಕುಬೇರನ್ ಕಂಟ್ರೋಲಲ್ಲೇ ಇದ್ದಿದ್ದು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಣಿಮಂತ ದೈತ್ಯರೆಲ್ಲ ಅವನ ಮನೆ ವಾಸ ಮಾಡ್ತಾರೆ. ಕ್ರೋಧವಶರೆಲ್ಲ ಅಲ್ಲೇ ಇದ್ದಿದ್ದು. ಭೀಮಸೇನ ಗಂಧಮಾದನ ಪರ್ವತಕ್ಕೆ ಹೋಗಿ ಕುಬೇರನ್ ಮನೆಗೆ ಹೋಗಿ ಸೌಗಂಧಿಕೆ ತಂದು ಇದೆಲ್ಲ ಇಳಿಬಿಳಾದೇವಿ ವಾಸ ಮಾಡತಕ್ಕಂತಹ ಜಾಗ. ಅವರ ಸಂಪತ್ತನ್ನೆಲ್ಲ ಲಂಕಾಪಟ್ಟಣವನ್ನ ಬ್ರಹ್ಮದೇವರು ಕೊಟ್ಟಿದ್ದು ಯಾರಿಗೆ ಆಕ್ಚುಯಲ್ ಆಗಿ? ಇಳಿಬಿಳಾದೇವಿ ಅಲ್ಲಿ ವಾಸ ಮಾಡ್ತಾ ಇದ್ಲು. ರಾವಣ ಹುಟ್ಟು ಬಂದು ಪುಷ್ಪಕ ಲಂಕೆ ಕಿತ್ಕೊಂಡು ಕುಬೇರನ್ ಓಡಿಸ್ಬಿಟ್ಟ. ಅವಾಗ ಶಿವ ನನ್ನ ಮನೆ ಪಕ್ಕ ವಾಸ ಮಾಡಪ್ಪ ಅಂತ ಸೈಟ್ ಕೊಟ್ಟು ವಾಸ ಮಾಡಿಸ್ದ ಅನ್ನೋ ಉಲ್ಲೇಖ ರಾಮಾಯಣಾದಿಗಳಲ್ಲಿ ಬರುತ್ತೆ. ಅದರಿಂದ ಅಂತಹ ತೃಣಬಿಂದು ಮಹಾರಾಜನ ದೌಹಿತ್ರ ಸಂತಾನದಲ್ಲಿ ಕುಬೇರ ಬಂದ್ರೆ ಔರಸ ಮಗನಾದವನು ವಿಶಾಲ. ಆ ವಿಶಾಲನ ಮಗನಾಗಿ ಬರತಕ್ಕಂಥವನೇ ವೈಶಾಲಿ. ಅವನ ಹೆಸರಲ್ಲಿ ಒಂದು ಊರಿದೆ, ವೈಶಾಲಿ ಅಂತ ಒಂದು ನಗರ. ಈ ಬೌದ್ಧರ ಚರಿತ್ರೆ ತಗೊಂಡು ನೋಡ್ಬಿಟ್ರೆ ನಮಗೆ ಈ ವೈಶಾಲಿ, ಸಾಕೇತ, ಅಯೋಧ್ಯ ಇದೆಲ್ಲ ಉಲ್ಲೇಖ ಬರುತ್ತೆ. ಇದೆಲ್ಲ ಅದೇ. ಹಾಗೆ ವೈಶಾಲಿ ಎನ್ನುವಂತಹ ನಗರವನ್ನ ಕಟ್ಟಿದ್ದಾನೆ. ಇದು ವೈವಸ್ವತ ಮನುವಿನ ವಂಶದಲ್ಲಿ ಬರತಕ್ಕಂತಹ ದಿಷ್ಟ ಅನ್ನುವಂತಹ ರಾಜನ ಚರಿತ್ರೆ. ಈಗ ಎಷ್ಟಾಯ್ತು ಇವಾಗ? ದುರ್ಗಂಧ ಆಯ್ತು, ನಾಭಾಗ ಆಯ್ತು, ನಭಾಯ್ತು. ಇವಾಗ ನಮಗಿನ್ನು ಎಷ್ಟಾಗಬೇಕು? ನಾಭಾಗ, ಶರಿಯಾತಿ, ಇಕ್ಷ್ವಾಕು 3 ಜನ ಧಾಗಕ್ಕೆ ನಮ್ಗೆ ಇವಾಗ. ಅದರಲ್ಲಿ ಶರಿಯಾತಿ ಮಹಾರಾಜರು, ಶರಿಯಾತಿ ಅಂತ ಅವ್ರ ಹೆಸರು. ಆ ಶರಿಯಾತಿ ಮಹಾರಾಜರು ಅವರಿಗೆ ಬೇಕಾಷ್ಟು ಜನ ಮಕ್ಕಳು. ಅದರಲ್ಲಿ ಒಬ್ಬಳು ಮಗಳಿಗೆ ಸುಕನ್ಯಾ ಅಂತ ಹೆಸರು. ಆ ಸುಕನ್ಯಾದೇವಿಯನ್ನ ಕರ್ಕೊಂಡು ನದಿ ತೀರಕ್ಕೆ ಬಂದಿದ್ದಾರೆ. ನದಿ ತೀರಕ್ಕೆ ಬಂದಾಗ ಎಲ್ಲ ಓಡಾಡ್ತಾ ಇದ್ದಾರೆ ಉಪವನಗಳಲ್ಲಿ. ಅಲ್ಲೆಲ್ಲ ಅಲ್ಲೇ ಒಂದು ಹೊಳೆಯುವಂತಹ ಒಂದು ಗೋಲಿ ತರ ಕಾಣಿಸ್ತು. ಸುಕನ್ಯಾ ಏನ್ ಮಾಡ್ಬಿಟ್ಲು, ಪಕ್ಕದಲ್ಲೇ ಇದ್ದಂತಹ ದರ್ಭೆಯ ಹುಲ್ಲಿಂದ ಆ ಗೋಲಿ ಅಂತ ಕಾಣ್ತಾ ಇದ್ದಂತದೇ ಚುಚ್ಚಿಬಿಟ್ಲು. ಎರಡೂ ಕಣ್ಣು ಚುಚ್ಚಿಬಿಟ್ಲು, ರಕ್ತ ಬಂದ್ಬಿಡ್ತು. ತಕ್ಷಣದಲ್ಲೇ ಶರಿಯಾತಿ ಮಹಾರಾಜರ ಸೈನ್ಯದಲ್ಲಿದ್ದ ಎಲ್ಲರಿಗೂ ಪ್ರಾಣಿಗಳು ಸಮೇತ ಮಲಮೂತ್ರಗಳು ಬಂದಾಗೋಯ್ತು. ಏನೋ ಜ್ಞಾನಿಗಳಿಗೆ ಅಪಚಾರ ಆಗಿದೆ ಅಂತನ್ನೋದನ್ನ ತಿಳಿದ ಶರಿಯಾತಿ ಹುಡುಕ್ತಾಗುವಂತ ರಕ್ತ ಬಂತು. ತೆಗೆದು ನೋಡೋಣ ಅಂತ ನೋಡ್ತಾನೆ, ಮಹಾನುಭಾವರಾದ ಚವನ ಮಹಾಮುನಿಗಳಿದ್ದಾರೆ. ಭೃಗುಗಳ ಮನೆಯಲ್ಲಿ ಅವತಾರ ಮಾಡಿದ ದೊಡ್ಡ ಜ್ಞಾನಿಗಳು. ಅವರ ಹೆಸರೇನು? ಚವನ ಮಹಾಮುನಿಗಳು. ಭೃಗುಗಳ ಮಕ್ಕಳು. ಅಗ್ನಿಯನ್ನ ನೋಡ್ಕೋ ಅಂತ ಹೇಳಿ ಭೃಗುಗಳ ಹೆಂಡತಿಯನ್ನ ಮನೆಯಲ್ಲಿಟ್ಟು ಭೃಗು ಮುನಿಗಳು ಹೊರಗೆ ಹೋಗಿದ್ರು. ಗರ್ಭಿಣಿ ಯಾರೋ ಭೃಗುಗಳ ಹೆಂಡತಿ. ಅವಳನ್ನೊಬ್ಬ ರಾಕ್ಷಸ ಪ್ರೀತಿ ಮಾಡ್ತಾ ಇದ್ದ. ಯಾರನ್ನ? ಭೃಗು ಮುನಿಗಳ ಹೆಂಡತಿಯನ್ನ. ಇವಳು ಮದುವೆ ಆಗ್ಬಿಟ್ಟಿಯಾಳಲ್ಲ ಅಂತ ಭೃಗು ಮುನಿಗಳ ಮೇಲೆ ಭಯ. ಆದ್ರೂ ಪ್ರೀತಿ ಮಾಡಿದ ಹುಡುಗಿನ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಕೊನೆ ಏನ್ ಮಾಡೋದು ಅಂದ್ರೆ, ಭೃಗು ಮುನಿ ಇಲ್ಲದೇ ಇರ್ತಕ್ಕ ಸಮಯದಲ್ಲಿ ಬರ್ಬೇಕು ಅಂತ ನೋಡ್ತಾರೆ. ಬರ್ಬೇಕು ಅಂತ ಅದೇ ಅಗ್ನಿ ಸಪೋರ್ಟ್ ಮಾಡ್ದ ಆ ರಾಕ್ಷಸ. ಅಯ್ಯೋ, ಫಸ್ಟ್ ಮದ್ವೆ ಆಗಿದ್ದ ಇವನಾದ್ರೂ ಫಸ್ಟ್ ಪ್ರೀತಿ ಮಾಡಿದ ರಾಕ್ಷಸ ಅಲ್ವಾ ಅಂತ ಮನೆಯವರು ಯಾರನ್ನ ಕಾಪಾಡಬೇಕು ಅಂತ ಇಟ್ಟಿದ್ರು ಭೃಗುಗಳು. ಅವ್ರಿಗೆ ಮೋಸ ಮಾಡಿ ಅಗ್ನಿ ಏನ್ ಮಾಡ್ದ, ನಿಂದ ಇವಳು ಅಂತ ಅನ್ಬಿಟ್ಟ. ಹೊತ್ತುಕೊಂಡು ಹೋಗ್ಬೇಕಾದ್ರೆ ನಮ್ಮಮ್ಮನ ಹೊತ್ಕೊಂಡು ಹೋಗ್ತೀಯ ನೀನು ಅಂತ ತಕ್ಷಣದಲ್ಲೇ ಗರ್ಭದಿಂದ ಹೊರಗೆ ಬಂದು ತಪಸ್ಸಿನಿಂದ ಆ ರಾಕ್ಷಸರನ್ನ ಸುಟ್ಟು ಬೂದಿ ಮಾಡಿದ ಮಹಾನುಭಾವರು ಚವನರು. ಇವತ್ತು ಚವನ್ಪ್ರಾಶ್ ಅಂತ ಹೇಳಿ ಅವ್ರ ಹೆಸರನ್ನ ಏನೇನಿಕೋ ಇಟ್ಬಿಟ್ಟು ನಾವು ಎಂಥ ಮಹಾನುಭಾವರಾದ ಜ್ಞಾನಿ ಮೂರ್ಧನ್ಯರವರು ನೋಡಿ. ಅಂತ ಚವನರು ಸುಮಾರು ಕೋಟಿ ಕೋಟಿ ವರ್ಷ ಆಗೋ ತನಕ ಮದುವೆ ಆಗದೆ ತಪಸ್ಸು ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ತೆಗೆದು ನೋಡ್ತಾರೆ, ಕಣ್ಣೇ ಇಲ್ಲ.
ಅಂದ್ರು ನಾನೇನೋ ವಯಸ್ಸಾದ ಮುದುಕ ತಪಸ್ ಗಿಪಸ್ ಮಾಡ್ಕೊಂಡಿದ್ದೆ, ಕಣ್ಣಿತ್ತು, ಇವಾಗ ನಿನ್ ಮಗಳು ಕಣ್ಣು ತೆಗೆದ್ಬಿಟ್ಲಪ್ಪ, ಅವಳನ್ನ ಮದುವೆ ಮಾಡಿಕೊಟ್ರೆ ನಾನು ಕ್ಷಮಾ ಮಾಡ್ತೀನಿ ಅಂತ. ಇವನೇನ್ ಮಾಡ್ತಾನೆ ಶರಿಯಾತಿ ಮರು ಮಾತಾಡದೆ ಹಾಗೆ ಆಗ್ಲಿ ಸ್ವಾಮಿ ಅಂತಂದ. ಹಾಗೆ ಆಗ್ಲಿ ಅಂತ ಹೇಳಿದ್ದಕ್ಕೆ ಮದುವೆ ಮಾಡ್ಕೊಟ್ರು. ಮದುವೆ ಮಾಡ್ಕೊಂಡು ಹೊರಗೆ ಬಂದ್ಬಿಟ್ರು. ಈ ಸಮಯದಲ್ಲೇ ಅಶ್ವಿನಿ ದೇವತೆಗಳು ಬರ್ತಾರೆ. ಈಗ ಅಶ್ವಿನಿ ಇದು ಸೂರ್ಯವಂಶದ ಕಥೆ ಶುರು ಮಾಡಿದ್ದಲ್ಲಿ ಮಿಕ್ಸಪ್ ಆಗಬಾರ್ದು. ಸೂರ್ಯವಂಶದಲ್ಲಿ ಬರತಕ್ಕ ವೈವಸ್ವತ ಮನುವಿನ ಮಗನಾದ ಶರಿಯಾತಿಯ ಕಥೆ. ಶರಿಯಾತಿಯ ಮಗಳು ಯಾರು? ಸುಕನ್ಯಾ. ಶರಿಯಾತಿಯ ಅಳಿಯ ಯಾರು? ಚವನ. ಸುಕನ್ಯಾದೇವಿಗೂ ಅಶ್ವಿನಿ ದೇವತೆಗಳಿಗೂ ಏನ್ ಸಂಬಂಧ ಆಗ್ಬೇಕು ಅಂತ ಕೇಳಿದ್ರೆ, ವೈವಸ್ವತ ಮನು ಅಶ್ವಿನಿ ದೇವತೆಗಳು ಅಣ್ತಮ್ಮಂದ್ರು. ವೈವಸ್ವತ ಮನುವಿನ ಮೊಮ್ಮಗಳು ಯಾರು? ಸುಕನ್ಯಾದೇವಿ. ಅಶ್ವಿನಿ ದೇವತೆಗಳು ಏನಾಗ್ಬೇಕು? ಮೊಮ್ಮಗಳೇ ಆಗ್ಬೇಕು. ಮೊಮ್ಮಗಳೇ ಆಗ್ಬೇಕು. ಆದ್ದರಿಂದ ತಾತನ ತಮ್ಮಂದ್ರು. ಅಜ್ಜಂದ್ರ ಅಶ್ವಿನಿ ದೇವತೆಗಳು, ಸುಕನ್ಯಾದೇವಿ ಮೊಮ್ಮಗಳು. ನೋಡ್ಬೇಕು ಅಂತ ಬಂದ್ರು. ನೋಡ್ಬೇಕು ಅಂತ ಬಂದ್ರೆ ಚಮಂದ್ರ ಕೇಳ್ತಾರೆ, ಸ್ವಾಮಿ ಏನೋ ಸಾಧನೆ ಮಾಡ್ಕೊಂಡು ಹೋಗಕ್ ಅನುಕೂಲ, ಈಗ ಇನ್ನು ಮದುವೆ ಆಗಿದೆ, ಒಳ್ಳೆ ಯೌವನ ಕೊಟ್ರೆ ನಂಗೆ ಅನುಕೂಲ ಆಗುತ್ತೆ ಅಂತ ಚಮಂದ್ರ ಪ್ರಾರ್ಥನೆ ಮಾಡಿದ್ರು. ನನಗೇನ್ ಕೊಡ್ತೀಯಾ ಅಂತ ಅಶ್ವಿನಿ ದೇವತೆಗಳು ಕೇಳಿದ್ದಕ್ಕೆ ಅವರುತ್ತಾರೆ, ನೀವು ಡಾಕ್ಟ್ರು ಅಂತ ನಿಮ್ಮನ್ನೆಲ್ಲ ದೂರ ಇಟ್ಟಿದ್ದಾರೆ. ವೈದ್ಯರಿಗೆ ಏನು ಸಹಪಂಕ್ತಿ ಭೋಜನ ಇಲ್ಲ ಅಂತ ದೇವತೆಗಳಲ್ಲಿ. ದೇವ ವೈದ್ಯರಾದ್ದರಿಂದ ಸೋಮರಸದಲ್ಲಿ ಆ ಹುತಿ ಇಲ್ಲ. ಶತಸ್ಥ ದೇವತೆಗಳು ಅಂತ ಬರ್ತಾರೆ, ಅದರಲ್ಲಿ ಅಶ್ವಿನಿ ದೇವತೆಗಳಿಗೆ ಪ್ರವೇಶ ಇರ್ಲಿಲ್ಲ ಅವರು. ಚಮದರಂದ್ರು, ನನಗೇನಾದ್ರೂ ನೀವು ಯೌವನ ಕೊಟ್ರೆ ನಿಮಗೆ ಸೋಮರಸ ಆಹುತಿ ಕೊಟ್ಬಿಡ್ತೀನಿ. ಸಂತೋಷ ಆಯ್ತು. ಕರ್ಕೊಂಡು ಹೋಗಿ ಸರೋವರ ಇತ್ತು, ಮುಳುಗಿಸ್ಬಿಟ್ರು. ಮುಳುಗಿಸಿ ಮೇಲೆದ್ದು ಬರ್ತಾರೆ. 3 ಜನ ಒಂದೇ ತರ ಕಾಣ್ತಾ ಇದ್ದಾರೆ. ಒಂದೇ ರೂಪ, ಒಂದೇ ಆಕಾರ, ಒಂದೇ ಅಲಂಕಾರ, ಒಂದೇ ಹಾರ. ಈ ಹುಡುಗಿ ಏನ್ ಮಾಡ್ಬೇಕಪ್ಪ? ಅಶ್ವಿನಿ ಅಜ್ಜಂದ್ರೆ ನೀವೇ ರಕ್ಷಣೆ ಮಾಡ್ಬೇಕು ಅಂತಂದಾಗ ಗಂಡನ್ ತೋರಿಸ್ಕೊಟ್ರು. ಗಂಡನ್ ತೋರಿಸ್ಕೊಟ್ಮೇಲೆ ಸಂತೋಷ ಅನುಗ್ರಹ ಮಾಡಿ ಹೊರಟ್ರು ಅಶ್ವಿನಿ ದೇವತೆ. ಇದೇ ಸಂದರ್ಭ ಶರಿಯಾತಿ ಮಹಾರಾಜರು ಏನ್ ಮಾಡ್ತಾರೆ, ಒಂದ್ ಯಾಗ ಮಾಡ್ಬೇಕು, ಮಗಳು ಅಳಿಯನ್ನ ಕರೆಯೋಣ ಅಂತ ಬರ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಒಳ್ಳೆ ಹುಡುಗನ ಜೊತೆ ವಿಹಾರ ಇವಳು. ನಮಸ್ಕಾರ ಮಾಡ್ಬೇಕು ಅಂತ ಬಂದ್ರೆ ಏನು ಗಂಡಂಗ್ ವಯಸ್ಸಾಗಿದೆ ಅಂತ ಯಾವನ್ ಜೊತೆನೋ ನೀನ್ ಕುಳ್ಕಾಡ್ತಾ ಇದ್ದೆ, ಇಲ್ಲಿ ನಮಸ್ಕಾರ ಮಾಡ್ಬೇಡ ಹೋಗು ಅಂದ್ರು. ಅಪ್ಪ ಹುಚ್ಚುಚ್ಚಾಗಿ ಆಲೋಚನೆ ಮಾಡ್ಬೇಡ, ನೀನ್ ಅಳಿಯಾನೆ ಇವರು ಅವತ್ತಾಗಿದ್ದ ಕನ್ಯಾದಾನ ಮಾಡುವ ಹೀಗಾಗ್ಬಿಟ್ಟಿಯಾದಲ್ಲ ಇವಾಗ ಅಂತಂದ್ರೆ ಕತೆ. ಅಶ್ವಿನಿ ದೇವತೆಗಳು ಕೊಟ್ಟ ಅನುಗ್ರಹ. ಸರಿ ಬಾ ಮನೆಗ್ ಬಾ ಅಂತ ಕರ್ಕೊಂಡು ಹೋಗಿ ಅವ್ರ ಕೈಲೇ ಯಾಗ. ಅಶ್ವಿಭ್ಯ ಸ್ವಾಹ ಅಂತ ಸೋಮರಸವನ್ನ ಫಸ್ಟ್ ಟೈಮ್ ಅಶ್ವಿನಿ ದೇವತೆಗಳಿಗೆ ಕೊಡುವಾಗ ಇಂದ್ರದೇವರು ನನ್ನ ಆಜ್ಞೆಗೆ ವಿರುದ್ಧವಾಗಿ ನೀನು ಮಾಡ್ತಾ ಇದೀಯಾ ಅಂತ ಏನ್ ಮಾಡ್ತಾರೆ, ವಜ್ರಾಯುಧವನ್ನು ಹಾಕಬೇಕು ಅಂತ ಬರುವಾಗ ಚವನರು ಎಂತ ಶುಕ್ರಾಚಾರ್ಯನ ಮನತೆಯಲ್ಲಿ ಬಂದವರು ಇಂದ್ರನ ಕೈಯಲ್ಲಿ ನಿಂತು ಬಿಡ್ಲಿ ಅಲ್ಲೇ ಒಂದು ವಜ್ರಾಯುಧ ಸಮೇತ ಇಂದ್ರನ ಕೈ ಹಾಗೆ ನಿಂತು ಬಿಡ್ತು. ಅವತ್ತಿನಿಂದ ಇಂದ್ರ ದೇವತೆಗಳೆಲ್ಲ ಒಪ್ತಾರೆ, 100ರ ಗುಂಪಿಗೆ 2 ಸೇರಿಸ್ಕೊಳ್ಳೋಣ ಅಂತ ಅಶ್ವಿನಿ ದೇವತೆಗಳ ಪ್ರವೇಶ ಆಯ್ತು. ಶತಸ್ಥ ದೇವತೆಗಳಲ್ಲಿ 100 ಜನ ದೇವತೆಗಳು, ಅವರಲ್ಲಿ 98 ಮಾತ್ರ ಇತ್ತು ಅಲ್ಲಿ ತನಕ. ಅಶ್ವಿನಿ ನಾಸತ್ಯ ದಸರು 2 ಸೇರಿಸ್ಕೊಂಡು ಅವತ್ತಿಂದ ಸೋಮರಸ ಇವರಿಗೂ ಕೊಡೋಣ ಅಂತ ತೀರ್ಮಾನ ಆಯ್ತು. ಅಂತಹ ಸುಕನ್ಯಾದೇವಿ ಚರಿತ್ರೆ ಇದು. ಅವರ ಮಗನಾಗಿ ಬರತಕ್ಕಂಥವನೇ ರೇವತ ಅಂತ ಒಬ್ಬ ರಾಜ. ಆ ರೇವತ ರಾಜ ಸಾಧನೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತ ಏನ್ ಮಾಡ್ದ, ಸಮುದ್ರದ ಮಧ್ಯದಲ್ಲಿ ಕುಶಸ್ಥಲಿ ಅಂತ ಒಂದು ಊರನ್ನೇ ಕಟ್ಬಿಟ್ಟ. ಕುಶಸ್ಥಲಿ ಅಂತ ಊರನ್ನ ಕಟ್ಟದ. ಊರನ್ನ ಕಟ್ಟಾದ ಮೇಲೆ ಅವನಿಗೆ ರೇವತಿ ಅಂತ ಮಗಳಾದ್ರು. ಅವನಿಗೆ ಗಂಡೆಲ್ಲಿಂದ ತರೋದು ಅಂತ ಆಲೋಚನೆ ಮಾಡಿ ಇವನ್ನೆಲ್ಲ ಜ್ಯೋತಿಷರಿಗೆ ಕೇಳಿ ಪ್ರಯೋಜನ ಇಲ್ಲ, ಸೃಷ್ಟಿ ಮಾಡಿದ ಬ್ರಹ್ಮದೇವರನ್ನೇ ಕೇಳ್ಬಿಟ್ರೆ ಗಂಡೆಲ್ಲಿಂದ ಅಂತ ಗೊತ್ತಾಗೋಗುತ್ತೆ, ಅದು ಹೋಗ್ತೀನಿ ಅಂತ ಹೋದ. ಮಗಳನ್ನ ಕರ್ಕೊಂಡು ಸತ್ಯಲೋಕಕ್ಕೆ ಹೋದ್ರೆ ಆ ಸತ್ಯಲೋಕದಲ್ಲಿ ವೀಣಾವಾದನ ಆಗ್ತಿದೆ. 2 ನಿಮಿಷ ತಾನೆ ಅಂತ ಕೂಡ್ತಾನೆ. ಕೂತ್ರೆ 2 ನಿಮಿಷ ಮುಗೀತು. ಕಚೇರಿ ಮುಗಿದ್ಮೇಲೆ ಏನಯ್ಯ ರೇವತ ಬಂದೆ ಅಂತ ಬ್ರಹ್ಮದೇವರು ಕೇಳಿದ್ರೆ, ಸ್ವಾಮಿ ಮಗಳಿಗೆ ಗಂಡು ನೋಡ್ಬೇಕು ಅಂತ. ಅಲ್ಲೇ ನನ್ನ ಫ್ರೆಂಡ್ಸು ರಾಜರೆಲ್ಲ ಇದ್ದಾರೆ, ಅವ್ರ ಮಕ್ಕಳಲ್ಲಿ ಯಾರು ಒಬ್ರು ನೋಡು ಅಂತ ನಕ್ಬಿಟ್ಟು ಅಂದ್ರು ಬ್ರಹ್ಮದೇವರು. ಅವ್ರ ವಂಶವೇ ಉಳಿದಿಲ್ಲಪ್ಪ, ಹೆಸರುಗಳೇ ಇಲ್ಲ, ನೀನ್ ಬಂದಿದ್ಯಾವಾಗ? ಇದೆಯಾ 28ನೇ ದ್ವಾಪರ ಬಂದು ಹೋಗಿದೆ, ಈಗ ಮುಗಿತಾ ಬಂತು, ಕಲಿಯುಗ ಹತ್ರ ಬಂತು, ನಿನ್ನ ಹುಡುಗಿ ತಕ್ಕ ಹೆಂಡಿ ಸಿಗಲ್ಲ. ನೀನು ಕಟ್ಟಿದ ಕುಶಸ್ಥಲ ಅನ್ನುವಂತಹ ಊರೇ
ಜೀರ್ಣೋದ್ಧಾರವಾಗಿ ದ್ವಾರಕೆ ಅಂತ ಹೊಸ ಹೆಸರು ಬಂದಿದೆ ಅದಕ್ಕೆ. ಅಲ್ಲಿ ಕೃಷ್ಣನ ಅಣ್ಣ ಬಲರಾಮ ಇದ್ದಾನೆ, ಅವನು ಇವಳನ್ನ ಸರಿಯಾಗಿ ರೆಡಿ ಮಾಡಿ ಮದುವೆ ಮಾಡ್ಕೊಳ್ತಾನೆ ಅಂದಾಗ ಬಂದ್ರೆ ಬಲರಾಮ ಇಷ್ಟುದ್ದ, ರೇವತಿ ಅಷ್ಟುದ್ದ. ಹೆಂಗ್ ಮದುವೆ ಮಾಡೋದು? ಸ್ವಾಮಿ ಬ್ರಹ್ಮದೇವರ ಆದೇಶ ಆಗಿದೆ ಎಂದಾಗ ನೇಗಿಲನ್ನ ಭುಜಕ್ಕೆ ಹಾಕಿ ಎಳೆದ್ರು. ಎಳೆದ ಮೇಲೆ ಸ್ವಲ್ಪ ತಲೆ ಉದ್ದ ಇತ್ತಂತೆ, ಕೈಯಲ್ಲಿ ಒನಕೆಯಿಂದ ತಲೆ ಮೇಲೆ ಕುಟ್ಟಿ ಸರಿ ಮಾಡಿ ರೇವತಿ ದೇವಿಯನ್ನ ಬಲರಾಮ ದೇವರು ಮದುವೆ ಮಾಡಿಕೊಂಡ್ರು ಅನ್ನುವಂತಹ ಚರಿತ್ರೆ ಶರ್ಯಾತಿ ಮಹಾರಾಜರ. ಅಂದ್ರೆ ಶರ್ಯಾತಿ ವೈವಸ್ವತ ಮನುವಿನ ವಂಶದಲ್ಲಿ ಮಹಾನುಭಾವನಾದ ಬಲರಾಮ ಅಳಿಯನಾಗಿ ಸೇರ್ಕೊಂಡ. ಅಂದ್ರೆ ಹಿಂಗಿರುತ್ತೆ ನೋಡಿ ಲಿಂಕುಗಳು ಅಂತ. ಇಲ್ಲಿಗೆ 8 ಜನದ್ದಾಯ್ತು. ಇನ್ನು 9ನೆಯ ಮಹಾನುಭಾವರಾದ ಜ್ಞಾನಿಗಳೇ ನಾಭಾಗರು. ಆ ನಾಭಾಗರು ವಿಶೇಷವಾಗಿ ಓದೋದ್ರಲ್ಲಿ ಆಸಕ್ತಿ ಅವರಿಗೆ. ಓದೋದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಅದಕ್ಕೆ ಅಣ್ತಮ್ಮಂದ್ರೆಲ್ಲ ಏನ್ ಮಾಡ್ಬಿಟ್ರು, ಇವನಿಗೆ ಓದೋದ್ರಲ್ಲೇ ಆಸಕ್ತಿ, ರಾಜ್ಯ ಗೀಜ್ಯ ಬೇಡವೇನೋ ಇವನಿಗೆ ಆಸ್ತಿ ಎಲ್ಲ ಹಂಚ್ಕೊಂಡ್ಬಿಟ್ರು. ಇವನು ಇಲ್ಲಿ ಮಂಗಳ ಇಂಗಳ ಮುಗಿಸ್ಕೊಂಡು ಮನೆಗ್ ಬಂದ್ ನೋಡ್ತಾನೆ, ಏನಿಲ್ಲ. ಅಣ್ಣಂದ್ರನ್ ಕೇಳಿದಾಗ, ನೋಡಪ್ಪ ನಿಮ್ಮ ಅಪ್ಪನ್ ಕೇಳು, ಹಂಚ್ಕೊಟ್ಟಿದ್ದು ಅವರು. ಅಪ್ಪ ಕೊಡು ಅಂದ್ರೆ ನಾನ್ ಕೊಡ್ತೀನಿ ಅಂತಂದಾಗ ನೇರ ಒಳಗ್ ಹೋಗ್ತಾರೆ. ಅಪ್ಪ ಈ ತರ ಆಗಿದೆ, ತಲೆ ಕೆಡಿಸ್ಕೋಬೇಡ. ಹತ್ತಿರದಲ್ಲೇ ಆಂಗಿರ ಗೋತ್ರದ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ, 12 ದಿನದ ಯಜ್ಞ ಮಾಡ್ತಾ ಇದ್ದಾರೆ. 6ನೇ ದಿನದ ಮಂತ್ರ ಮರ್ತೋಗುತ್ತವರಿಗೆ, ವೈಶ್ವದೇವ ಮಂತ್ರ. ಶರ್ಯಾತಿ ಮಹಾರಾಜರದ್ದು ಅದೇ ಕಥೆ. ಆಂಗೀರ ಗೋತ್ರದ ಬ್ರಾಹ್ಮಣರು ಯಾಗ ಮಾಡುವಾಗ 2ನೇ ದಿನ ಮಂತ್ರ ಮರ್ತೋಯ್ತು. ಆ 2ನೇ ದಿನ ಮಂತ್ರವನ್ನ ಜ್ಞಾಪಿಸ್ಕೊಟ್ರು ಶರ್ಯಾತಿಗಳು. ಹಾಗೆ ನಾಭಾಗನು ಅಷ್ಟೇ 6ನೇ ದಿನ ವೈಶ್ವದೇವ ಮಂತ್ರ ಅಂತ ಹೇಳ್ತಾರೆ ಭಾಗವತದಲ್ಲಿ. ಆ ವೈಶ್ವದೇವ ಮಂತ್ರ ಮರ್ತೋಗುತ್ತೆ, ಅದನ್ನ ಜ್ಞಾಪಿಸೋರಿಗೆ ಅಂತಂದ್ರು. ಸರಿ, ಯಾಗಕ್ಕೆ ಬಂದ್ರು. 6ನೇ ದಿನ ಯಾಗ ಆಗ್ತಾ ಇದೆ, ವೈಶ್ವದೇವ ಮಂತ್ರ ಏನಾಗಿದೆ ಅವ್ರಿಗೆ ಮರ್ತೋಯ್ತು. ಅವಾಗ ಈ ನಾಭಾಗ ಹೇಳ್ತಾನೆ. ನಾಭಾಗ ಹೇಳಿದಾಗ ಅವರೆಲ್ಲ ಸಂತೋಷ ಪಟ್ಟು ಅನುಗ್ರಹ ಮಾಡಿ, ಯಜ್ಞದಲ್ಲಿ ಮಿಕ್ಕಿದ ದುಡ್ಡೆಲ್ಲ ನಿನಗೆ ಮನೆಗೆ ಹೊಟ್ಟೋದು. ದುಡ್ಡೆಲ್ಲ ಗಂಟು ಬಾ. ಕಪ್ಪಗಿದ್ದ ಒಬ್ಬ ಮನುಷ್ಯ ಬಂದ, ನಂದು ದುಡ್ಡು ಅಂತ. ಇಬ್ರಿಗೆ ವಾಗ್ವಾದ ಆಯ್ತು. ಗಲಾಟೆ ಯಾಕಪ್ಪ, ನಿಮ್ಮಪ್ಪನ್ನೇ ಕೇಳೋಗು. ಅವಾಗ ವೈವಸ್ವತಮ್ಮನ ಹತ್ರ ಬಂದಾಗ ನಡೆದ ಕತೆ ಹೇಳಿದ್ದಕ್ಕೆ, ಹೌದು, ದಕ್ಷಯಜ್ಞ ಪ್ರಸಂಗದಲ್ಲಿ ಯಜ್ಞದಲ್ಲಿ ಉಳಿದ ಎಲ್ಲವೂ ಶಿವನಿಗೆ ಅಂತಾಗಿದೆ. ಆ ಮನುಷ್ಯ ಬೇರೆ ಅಲ್ಲ, ಶಿವ. ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳಿದ್ದಕ್ಕೆ ಪ್ರಾರ್ಥನೆ ಮಾಡಿದ್ದಕ್ಕೆ ವೇದ ಮಂತ್ರಗಳು ಬರ್ತಾ ಇತ್ತು. ಅರ್ಥವನ್ನೂ ಉಪದೇಶ ಮಾಡ್ದ, ದುಡ್ಡೂ ಕೊಟ್ಟ, ಒಳ್ಳೆ ರಾಜ್ಯವನ್ನೂ ಕೊಟ್ಟ. ಅಂತ ನಾಭಾಗ ಮಹಾರಾಜರ ಮಗನಾಗಿ ಹುಟ್ಟಿ ಬಂದವನೇ ಮಹಾನುಭಾವನಾದ ಅಂಬರೀಷ. ಆ ಅಂಬರೀಷ ರಾಜ 1 ವರ್ಷಗಳ ವ್ರತ ಮಾಡ್ತಾ ಇದ್ದ. ಏಕಾದಶಿ, ದ್ವಾದಶಿ, ಧಾರಣೆ ಪಾರಣೆ ಅಂತ ಅನ್ಕೋಬಹುದು. ಮಾಡ್ತಾ ಇರೋ ಕಾಲಕ್ಕೆ ಇನ್ನೇನು ಯಮುನಾ ನದಿ ತೀರಕ್ಕೆ ಬಂದಿದ್ದಾನೆ. ದಶಮಿ ಏಕಾದಶಿ ಮುಗಿದಿದೆ. ದ್ವಾದಶಿ ದಿನ ಬೆಳಗ್ಗೆ ದೇವರಿಗೆ ಮಹಾಭಿಷೇಕ. ಮಹಾಭಿಷೇಕ ಅಂದ್ರೆ ಏನು? 1,000 ಕಲಶಗಳಿಂದ ಅಭಿಷೇಕ ಮಾಡಿದ್ರೆ ಮಹಾಭಿಷೇಕ ಅಂತಾರೆ. ಮಹಾಭಿಷೇಕ ಮಾಡಾಯ್ತು, ಬ್ರಾಹ್ಮಣರನ್ನ ಊಟಕ್ಕೆ ಕೂಡಿಸಾಯ್ತು. ಇನ್ನೇನು ಪಾಲನೆ ತೀರ್ಥ ತಗೊಳ್ಬೇಕು ಅಂತ ಅನ್ನುವಾಗ ದುರ್ವಾಸರು ಬಂದ್ರು. ಈ ಕಥೆ ನಮ್ಗೆಲ್ಲ ಗೊತ್ತಿರೋದೆ. ದುರ್ವಾಸರು ಬಂದಾಗ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಪ್ಪ, ಮಾಧ್ಯಾಹ್ನಿಕ ಮುಗಿಸ್ಕೊಂಡ್ ಬರ್ತೀನಿ, ಪಾಲನೆ ಆದ್ಮೇಲೆ ಮಾಧ್ಯಾಹ್ನಿಕ ಮಾಡೋ ವೈಟ್ ಮಾಡು ನೀನು. ಅವ್ರು ಹೋದವ್ರು ಬರ್ಲೇ ಇಲ್ಲ. ಸಾಧನೆ ದ್ವಾದಶಿ ಏನ್ ಮಾಡ್ಬೇಕು? ಎಲ್ಲರನ್ನ ಕೇಳಿದ್ದಕ್ಕೆ ನೀರು ಕುಡಿದು ಬಿಟ್ರೆ ತಿಂದಾಗೂ ಆಯ್ತು, ತಿಂದೇರಾಗೂ ಆಯ್ತು ಅಂತ ಕುಡಿದು ಬಿಟ್ಟ. ಇದ್ರ ಮೇಲೆ ತುಂಬಾ ವಿಷಯಗಳಿದೆ, ಅದೆಲ್ಲ ಬೇಡ. ಅವನಿನ್ ನೀರು ಕುಡಿದು ಕೂತ್ಕೊಳ್ಳುವಷ್ಟೊತ್ತಿಗೆ ದುರ್ವಾಸನೆ ಬಂದು, ಏನಯ್ಯ ಊಟಕ್ಕೆ ಕರೆದು ಬಿಟ್ಟು ನೀನ್ ತಿಂದ್ಬಿಟ್ಟು ನಮ್ದೆಲ್ಲ ಆಗೋಗಿದೆ, ನೀವು ತಿನ್ನಿ ಅಂತಂದ್ರೆ ತಿನ್ನಕ್ಕಾಗತ್ತಾ? ಆದ್ದರಿಂದ ಹಾಳಾಗುವಂತ ಒಂದು ಕೃತ್ಯ, ಒಂದು ಪಿಶಾಚಿ ನಿರ್ಮಾಣ ಮಾಡಿಬಿಟ್ರೆ, ಅಂಬರೀಷನ ತಪಸ್ಸಿಗೆ ಒಲಿದ ದೇವರು ಚಕ್ರವನ್ನ ಕೊಟ್ಟಿದ್ದ ಅವನಿಗೆ. ಅಂಬರೀಷನ್ ಹೆಂಗೆ ಅಂತಂದ್ರೆ ಊರೂರಲ್ಲಿ ಹರಿಕತೆ ಮಾಡಿಸೋದಂತೆ. ಜನ ಕೇಳ್ಬೇಕು. ಯಾರು ಹರಿಕತೆ ಪ್ರವಚನ ಆಗುವಾಗ ಯಾರು ಕೇಳಲ್ಲ, ಅವ್ನ ನಾಲ್ಗೆ ಕಟ್ ಮಾಡಿ ಆದೇಶ. ಯಾರ್ದು? ಅಂಬರೀಷದ್ದು. ಅಂತ ಕಾಲ ನೋಡಿ ಅದು. ಅವಾಗ ಇಲ್ಲಿ ಚಕ್ರ ಫಾಲೋ ಮಾಡ್ಕೊಂಡು ಕೈಲಾಸಕ್ಕೆ ಹೋದ್ರೂ ಕಾಪಾಡ್ಲಿಲ್ಲ, ಸತ್ಯಲೋಕಕ್ಕೆ ಹೋದ್ರೂ ಇಲ್ಲ, ವೈಕುಂಠಕ್ಕೆ ಹೋದ್ರೂ ಇಲ್ಲ. ನಂಗಾಗಲ್ಲ ಅಂತಂದ ದೇವರು. ಅಂಬರೀಷನ ಕಾಲಿಗೆ ಬಿದ್ದಾಗ ಸುದರ್ಶನ ಸ್ತೋತ್ರವನ್ನು ಮಾಡ್ತಾರೆ. ನಾನು ಮಾಡಿದ್ದು ಸರಿಯಾಗಿದ್ರೆ ಬ್ರಾಹ್ಮಣರನ್ನು ಕಾಪಾಡ್ಲಿ ಅಂತಂದಾಗ ದುರ್ವಾಸರು ಗತಜ್ವರರಾದ್ರು, ಬದುಕಿ ಸಾಧನೆ ಮಾಡ್ಕೊಂಡು ಹೋದ್ರು ಅಂತ ಆ ಉಲ್ಲೇಖವನ್ನು ಮಾಡ್ತಾರೆ. ಅಂತ ಮಹಾನುಭಾವರೇ
ಅಂಬರೀಷ ಮಹಾರಾಜರು, ಅಂಬರೀಷ ಮಹಾರಾಜರ ಮನೆಯಲ್ಲೇ ತ್ರಸದ್ದಸ್ಯು ಮೊದಲಾಗಿರತಕ್ಕ ಅನೇಕ ರಾಜರುಗಳು ಬರುವಂತಹ ಉಲ್ಲೇಖವನ್ನ ಇಲ್ಲಿ ಶುಕಾಚಾರ್ಯರು ವೈವಸ್ವತ ಮನುವಿನ ಬಗ್ಗೆ ವಂಶ ವಿಸ್ತಾರ ಹೇಳುವಂತ ಹೇಳಿದ್ದಕ್ಕೆ ಇನ್ನು ಇಕ್ಷ್ವಾಕುವಿನ ಕಥೆ ಬಂದೇ ಇಲ್ಲ. ಇಕ್ಷ್ವಾಕುವಿನ ಕಥೆ ಬರೋ ಮೊದಲೇ ಇಷ್ಟಾಗೋಯ್ತು. ಇನ್ನು ಇಕ್ಷ್ವಾಕುವಿಗೆ 3-4 ಜನ ಮಕ್ಕಳು, ಅದರಲ್ಲಿ ನಿಮಿ, ದಂಡಕ, ವಿಕುಕ್ಷಿ ಅಂತ. ಆ ದಂಡಕನೇ ನಾವೆಲ್ಲ ವಾಸ ಮಾಡ್ತಿದ್ದೀವಿಲ್ಲ ಈಗ. ಕೊನೆ ಮಹಾನುಭಾವ ಯಾರು? ಇಕ್ಷ್ವಾಕು. ಆ ಇಕ್ಷ್ವಾಕು ಮಹಾರಾಜ ಹುಟ್ಟಿದ ಹಾಗೆ ವೈವಸ್ವತ ಮನುವಿಗೆ ಒಂದ್ಸಲ ನೆಗಡಿಯಾಗಿ ಸೀನ್ ಬಂದ್ಬಿಡ್ತು. ಮೂಗಿಂದ ಗಾಳಿ ಬರುತ್ತಲ್ಲ, ಆ ಗಾಳಿಯಿಂದ ಹೊರಗೆ ಬಿದ್ದ ಇವನು ಇಕ್ಷ್ವಾಕು. ಆ ಇಕ್ಷ್ವಾಕು ಮಹಾರಾಜನ ವಂಶದಲ್ಲಿ ಬರತಕ್ಕಂಥವನೇ ವಿಕುಕ್ಷಿ, ನಿಮಿ, ದಂಡಕ. ದಂಡಕ ಶಾಪದಿಂದ ಅವನ ರಾಜ್ಯ ಎಲ್ಲ ಕಾಡಾಗೋಯ್ತು. ದಂಡಕಾರಣ್ಯ ಅಂತ ನಾವಂತೇವಲ್ಲ. ನಿಮಿ ವಿದೇಹ ರಾಜ, ಜನಕ, ಸೀತೆ ಹುಟ್ಟಿದ್ದಲ್ಲ, ಆ ಪ್ರದೇಶ ಆಯ್ತು. ಇನ್ನು ಪ್ರಧಾನನಾದ ವಿಕುಕ್ಷಿ. ಆ ವಿಕುಕ್ಷಿಯ ವಂಶದಲ್ಲಿ ನೇರವಾಗಿ 50-60 ತಲೆ ಕಳೆದು ಬಂದವರೇ ರಾಮದೇವರು. ಅವರ ಚರಿತ್ರೆಯನ್ನು ಹೇಳಿ ಸೂರ್ಯವಂಶವನ್ನು ಮುಗಿಸ್ತಾರೆ. ನಾಳೆಗೆ ಅರ್ಧ ಉಪನ್ಯಾಸಕ್ಕೆ ಸೂರ್ಯವಂಶದ ಮಹಿಮೆ ಮುಗಿಯುತ್ತೆ. ಮತ್ ನಾಳೆ ಇನ್ನು ಉಳಿದ ಅರ್ಧ ಚಂದ್ರವಂಶ. ಮತ್ ನಾಡಿದ್ದು ಕೊನೆಯ ದಿವಸ 3ನೇ ದಿವಸಕ್ಕೆ ಚಂದ್ರವಂಶದ ಕಂಪ್ಲೀಟು. ಅವಾಗ ಶುಕಾಚಾರ್ಯರನ್ನ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ಚಂದ್ರವಂಶದಲ್ಲಿ ಹೇಳ್ಬೇಕಾದ್ರೆ ಕೃಷ್ಣನ ಕಥೆ ಸಂಕ್ಷಿಪ್ತವಾಗಿ ಹೇಳ್ಬಿಟ್ರೆ ಇಷ್ಟ ಇಲ್ಲ, ವಿಸ್ತಾರವಾಗಿ ಹೇಳಿ, ರಾಮಕಥೆಯಂತೆ ಇಷ್ಟೇ ಮಾಡ್ಕೊಡ್ಬೇಡಿ ಅಂತಂದಾಗ 104 ಅಧ್ಯಾಯಗಳಷ್ಟು ದೀರ್ಘವಾಗಿ ಶ್ರೀಕೃಷ್ಣ ದೇವರ ಕಥೆ ದಶಮಸ್ಕಂಧ ಅಂತ. ಆ ದಶಮಸ್ಕಂಧಕ್ಕೆ ಮೂಲ ಬೀಜವಾಗಿ ಬರುವಂತದ್ದು ಯಾವುದು? ಚಂದ್ರವಂಶದಲ್ಲಿ ಬರುವ ಕೃಷ್ಣದೇವರ ಮಹಿಮೆ. ಆದ್ದರಿಂದ ಈ ರಾಜರ ಹೆಸರೆಲ್ಲ ಕೇಳೋದೇ ಒಂದು ಪುಣ್ಯ ವಿಶೇಷ. 9ನೇ ಸ್ಕಂಧದಲ್ಲಿ ಬರೀ ರಾಜರಿದ್ದೇ ಕೇಳೋಣ, ಯಾರ ಮಗ, ಯಾರ ತಾತ ಅಂತ ಕೇಳಿದ್ರೆ ಚೆನ್ನಾಗಿರುತ್ತೆ. ಅಂತಹ ರಾಜರ ಅಂತರ್ಯಾಮಿಯಾದ ಭಗವಂತ ನಮ್ಮೆಲ್ಲರಿಗೂ ಧರ್ಮ ಕಾರ್ಯವನ್ನ ಮಾಡುವ ಆಸಕ್ತಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನ ಭಾಗ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.